ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ನೆಚ್ಚಿನ ಮೆಚ್ಚಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಮಂಗಳವಾರದ ಈ ಶುಭ ದಿನ ಮಂಗಳಕರವಾದಂತಹ ಮಾಹಿತಿಯನ್ನ ಪಡೆಯೋಣ. ಎಂದಿನಂತೆ ನಮ್ಮಿ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಇದ್ದಾರೆ ನಮ್ಮೊಟ್ಟಿಗೆ ಸುಜ್ಞಾನದೆಡೆಗೆ ನಮ್ಮೆಲ್ಲರನ್ನ ಸೆಳೀಲಿಕ್ಕೆ ಇವರೇ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣವಾ? ದೇವ್ಯಾಯ ತತಮಿದಂ ಜಗದಾತ್ಮಶಕ್ತ್ಯ ನಿಶೇಷ ದೇವಗಣಶಕ್ತಿ ಸಮೂಹಮೂರ್ತ್ಯ ತಾಮಂಬಿಕಾಮಖಿಲ ದೇವ ಮಹರ್ಷಿ ಪೂಜ್ಯಾಂ ಭಕ್ತ್ಯಾನತಾಸ್ಮ ವಿದಧಾತು ಶುಭಾನಿಸಾನಃ. ಯಸ್ಯಾಃ ಪ್ರಭಾವಮತುಲಂ ಭಗವಾನನಂತೋ ಬ್ರಹ್ಮಾಹರಶ್ಚ ನಹಿ ವಕ್ತುಮಲಂ ಬಲಂಚ ಸಾ ಚಂಡಿಕಾಖಿಲ ಜಗತ್ಪರಿಪಾಲನಾಯ ನಾಶಾಯ ಚ ಶುಭಭಯಸ್ಯ ಮತಿಂ ಕರೋತು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಧರ್ಮಜ್ಯೋತಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಇವತ್ತಿನ ಸಂಚಿಕೆಗೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳ 4ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವ ಇತ್ಯಾದಿ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಸುಖ ಶಾಂತಿ ನೆಮ್ಮದಿಯ ಸುಭದ್ರ ಭವಿಷ್ಯದ ಬಗ್ಗೆ ಯಾರು ಗಮನ ಕಲ್ಪನೆ ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಅಂತ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹಾರೈಸ್ತಾ, ಆ ಭಗವಂತ ನಿಮಗೆಲ್ಲರಿಗೂ ಸುಖ ಶಾಂತಿಯನ್ನು ಅನುಗ್ರಹಿಸಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ, ಮೊದಲು ಇವತ್ತಿನ ಪಂಚಾಂಗ ಮತ್ತು ಗ್ರಹಸ್ಥಿತಿಯ ಕಡೆಗೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ದಿವಸ ಮಂಗಳವಾರ. ಇವತ್ತು ರೇವತಿ ನಕ್ಷತ್ರ ಇದೆ, ಅಂದರೆ ಮೀನ ರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಇವತ್ತು ವಜ್ರ ಅನ್ನುವಂತಹ ಯೋಗ ಇದೆ, ವಜ್ರ ಯೋಗ, ಜೊತೆಯಲ್ಲಿ ಗರಜ ಅನ್ನುವಂತಹ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡ್ತಾ ಹೋಗೋದಾದರೆ ಮೇಷ ವೃಷಭ ಮಿಥುನ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿ ಶುಕ್ರ ಮತ್ತು ರವಿ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರನೊಂದಿಗೆ ಚಂದ್ರ ಇರತಕ್ಕಂಥದ್ದು ಇವತ್ತು ರೇವತಿ ನಕ್ಷತ್ರ. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ಈಗ ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿ. ಆರಂಭದಲ್ಲಿ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನೆನ್ನೆಗೆ ಹೋಲಿಸಿದರೆ ಇವತ್ತು ಸ್ವಲ್ಪ ವೃದ್ಧಿಯನ್ನು ಕಾಣ್ತಕ್ಕಂಥ ಲಕ್ಷಣ ಇದೆ. ಜೊತೆಯಲ್ಲಿ ನಿಮಗೆ ಪಾಪರಾಶಿಗಳೆಲ್ಲವೂ ಸಹ ಪಾಪಗ್ರಹರಿಂದಲೇ ಪೀಡಿತರಾಗಿರ್ತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಮಂಗಳ ಅಷ್ಟಮದಲ್ಲಿ ಪಾಪರಾಶಿಯಲ್ಲಿದ್ದಾನೆ. ಹಾಗೆ ರಾಶಿಗೆ ಬಾಧಕನಾಗಿರತಕ್ಕಂತಹ ಶುಕ್ರ ಕೂಡ ಸ್ವಕ್ಷೇತ್ರಗತನಾಗಿ ಬಂದು ಪಾಪರಾಶಿಗತನಾಗಿರತಕ್ಕಂಥ ನೀಚ ರವಿಯೊಂದಿಗೆ ಸೇರಿದ್ದಾನೆ. ಹಾಗಾಗಿ ಇವತ್ತು ಹೆಚ್ಚು ಪಾಪಾಚರಣೆ ಕಡೆಗೆ ಗಮನ ಹೋಗ್ತಕ್ಕಂಥ ಲಕ್ಷಣ. ಕಾರಣ ಚಂದ್ರ ಕೂಡ ಪಾಪಗ್ರಹನೊಂದಿಗೆ ಇದ್ದಂತಹದ್ದು. ಹಾಗಾಗಿ ಅಷ್ಟು ಉತ್ತಮವಾಗಿರತಕ್ಕಂಥ ಗ್ರಹಯೋಗ ಇಲ್ಲ. ಆದರೆ ಮಾನಸಿಕವಾಗಿರತಕ್ಕಂಥ ಸಾಮರ್ಥ್ಯ ವೃದ್ಧಿಗೋಸ್ಕರವಾಗಿ ಪೂರ್ಣ ಅವಕಾಶ ಬುಧ ಮತ್ತು ಗುರುವಿನಿಂದ ಪ್ರಾಪ್ತಿಯಾಗುವ ಅವಕಾಶ ಇದೆ. ಜ್ಞಾನಶೂನ್ಯರಾಗಿ ವರ್ತನೆ ಮಾಡುವುದನ್ನು ಬಿಟ್ಟು ಸ್ವಲ್ಪ ಜ್ಞಾನಕ್ಕೋಸ್ಕರ ಇವತ್ತು ಯಾವುದಾದ್ರೂ ಒಂದು ಪರಂಪರಾನುಗತವಾಗಿರತಕ್ಕಂಥ ಗುರುವಿನ ಸನ್ನಿಧಾನಕ್ಕೆ ಹೋಗೋದು ಒಳ್ಳೆಯದು. ಅದಿಲ್ಲ, ನಿಮ್ಮಲ್ಲಿ ಆರಾಧನೆ ಆಗ್ತಾ ಇರತಕ್ಕಂಥದ್ದು ಶಿರಡಿ ಬಾಬಾನೋ ಅಥವಾ ರಾಘವೇಂದ್ರ ಸ್ವಾಮಿಗಳೋ, ಶಂಕರರೋ, ಮಧ್ವರೋ, ರಾಮಾನುಜರೋ, ಯಾವ ಒಂದು ಪರಂಪರಾನುಗತವಾಗಿರ್ತಕ್ಕಂಥ ಗುರುವನ್ನು ಆಶ್ರಯಿಸಿದ್ದೀರಾ ಅಥವಾ ಸಾಧಕರನ್ನು ಆಶ್ರಯಿಸಿದ್ದೀರಾ, ಅವರ ಸ್ಮರಣೆಯನ್ನು ಮಾಡಿಕೊಳ್ಬೇಕಿವತ್ತು. ಅವರ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರ ಜೊತೆಲಿ ಸ್ವಲ್ಪ ಮೌನಕ್ಕೆ ಶರಣಾಗಬೇಕು. ಅನಗತ್ಯವಾಗಿರತಕ್ಕಂಥ ಮಾತುಕತೆಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇವೆಲ್ಲವನ್ನು ಇಟ್ಕೊಂಡ ಪಕ್ಷದಲ್ಲಿ ಮುಂದೆ ಆಗ್ತಕ್ಕಂಥ ಸ್ವಲ್ಪ ಅಜಾಗ್ರತೆಯನ್ನು ಮಾಡಿದಲ್ಲಿ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಇವತ್ತು ವಿಕ್ರಮ ಸ್ಥಾನಾಧಿಪತಿಯು ಲಾಭದಲ್ಲಿ ವಿಕ್ರಮ ಕಾರಕನೊಂದಿಗೆ ಕೂತಿರ್ತಕ್ಕಂಥದ್ದು, ಕರ್ಮಕಾರಕನೊಂದಿಗೆ ಕೂತಿರ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ ಇದು. ಯಾಕೆ ಅಂತಂದರೆ ನಿಮ್ಮ ಕರ್ಮದಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ರೀತಿಯ ಅವಕಾಶ, ಪ್ರಮೋಷನ್ ಇರಬಹುದು, ಯಾವುದೋ ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಶಭಾಸ್ ತಗೊಳ್ಳೋದಿರಬಹುದು, ಅಥವಾ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ಲಾಭ ಬರ್ತಕ್ಕಂಥ ವಿಷಯದಲ್ಲಿ ಕೆಲಸ ಮಾಡೋದಿರಬಹುದು. ಎಲ್ಲದರಲ್ಲೂ ಸಹ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಲಾಭಸ್ಥಿತಿಯಲ್ಲಿ ಶನಿಚಂದ್ರ ಯೋಗ, ಪಂಚಮಕ್ಕೆ ದೃಷ್ಟಿ, ಶಾಶ್ವತವಾದ ಆದಾಯವನ್ನು ಹೊಂದೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬಹುದು. ಕೃಷಿ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಚಂದ್ರನ ಸ್ಥಿತಿ ಶುಭವಾಗಿರ್ತಕ್ಕಂಥದ್ದು. ಕುಂಭರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನೇಶ್ವರನೊಂದಿಗೆ ಜಲರಾಶಿಯಾಗಿರ್ತಕ್ಕಂಥ ಮೀನದಲ್ಲಿರುವಂಥದ್ದು. ಹಾಗಾಗಿ ರೈತರು ಅಥವಾ ಹೈನುಗಾರಿಕೆ, ಪಶುಪಾಲನೆ ಇತ್ಯಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಕೂಡ ತುಂಬ ಚೆನ್ನಾಗಿದೆ. ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಇವತ್ತು ಒಟ್ಟಾರೆ ವೃಷಭ ರಾಶಿಯವರ ದಿನಚರಿ ಅಂತಕ್ಕಂಥದ್ದು ತುಂಬ ಉತ್ತಮವಾಗಿ ನಡೆಯುವಂಥ ಎಲ್ಲ ಲಕ್ಷಣ ಇದೆ. ಪಂಚಮಾಧಿಪತಿ ಆಗಿರ್ತಕ್ಕಂಥ ಬುಧ ಮಂಗಳನ ಜೊತೆಯಲ್ಲಿ ಇರೋದರಿಂದ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಧನಾಧಿಪತಿ ಕರ್ಮದಿಂದ ಚತುರ್ಥವನ್ನು ನೋಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಅಷ್ಟಮ ಮತ್ತು ಭಾಗ್ಯಾಧಿಪತಿಯ ಜೊತೆಯಲ್ಲಿ ಕೂತ್ಕೊಂಡು ಕರ್ಮವನ್ನು ನೋಡ್ತಕ್ಕಂಥದ್ದು. ಸಮಾನವಾಗಿರ್ತಕ್ಕಂಥ ಒಂದು ಫಲವನ್ನು ನಿರೀಕ್ಷೆ ಮಾಡಬಹುದು. ಅಂದರೆ ಆ ಶನೈಶ್ಚರ ಅಷ್ಟಮ ಭಾವದ ಫಲವನ್ನು ಕೊಡೋದಕ್ಕೆ ಅಷ್ಟು ವಿಶೇಷವಾಗಿ ಸಾಮರ್ಥ್ಯ ಇವತ್ತು ಕಡಿಮೆ. ಕಾರಣ ನಿಮ್ಮ ರಾಶಿಗೆ ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಸಹಯೋಗ ಇದೆ. ಬೇರೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲದೆ ಕರ್ಮ ಮತ್ತು ವಿಶೇಷವಾಗಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರುವಿನ ದೃಷ್ಟಿಯನ್ನು ಹೊಂತಾನೆ. ಅರ್ಥಾತ್ ಏನಪ್ಪ ಅಂದರೆ ಇವತ್ತಿನ ದಿನ ತುಂಬ ಉತ್ತಮವಾಗಿ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಇವತ್ತು ನೆಮ್ಮದಿಯಿಂದ ದಿನವನ್ನು ದೂಡ್ಬೋದು. ಸ್ವಲ್ಪ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹನೆಯನ್ನು ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮ್ಮ ರಾಶ್ಯಾಧಿಪತಿ 6ನೇ ರಾಶಿಯಲ್ಲಿ ಮಂಗಳನ ಜೊತೆಯಲ್ಲಿ ಇರೋದರಿಂದ ಕೆಲವು ಸಂದರ್ಭ ಸ್ವಲ್ಪ ಉಗ್ರವಾಗಿ ವರ್ತನೆ ಮಾಡಬೇಕಾಗಿ ಬರಬಹುದು. ಕಾಲ, ಸಮಯ, ವ್ಯಕ್ತಿ, ಸನ್ನಿವೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಬೇಕಾದಷ್ಟು ಗಟ್ಟಿತನವನ್ನು ತೋರಿಸ್ಬೇಕಾಗತ್ತೆ, ಚುರುಕುತನವನ್ನು ಕೂಡ ತೋರಿಸ್ಬೇಕಾಗತ್ತೆ. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಆ ಥರದ ಕ್ರಮಗಳನ್ನು ಅನುಸರಣೆ ಮಾಡೋದು ಬೇಡ. ಬಲಿಷ್ಠನಾಗಿರತಕ್ಕಂಥ ಗುರುವಿನ ಬಲ ಕೂಡ ನಿಮಗಿದೆ. ಅವನು ನಿಮ್ಮ ರಾಶಿಗೆ ಕರ್ಮಾಧಿಪತಿ. ಹಾಗಾಗಿ ಕರ್ಮಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಹೊಸ ಉದ್ಯೋಗ ಕೂಡ ಕೆಲವರಿಗೆ ಪ್ರಾಪ್ತಿಯಾಗಬಹುದು. ದೊಡ್ಡ ಮಟ್ಟದ ಲಾಭವಾಗ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಇವತ್ತು ಕೈಗೂಡ್ತಕ್ಕಂಥ ಎಲ್ಲ ಲಕ್ಷಣ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಶುಕ್ರ ಸ್ವಕ್ಷೇತ್ರಗತನಾಗಿರ್ತಕ್ಕಂಥದ್ದು ಇವತ್ತು ಮಂಗಳವಾರ ಕೂಡ ಇರೋದರಿಂದ ಇವತ್ತು ಎಲ್ಲಾದರೂ ಒಂದು ಮಹಾಲಕ್ಷ್ಮಿಯ ದರ್ಶನವನ್ನು ಅಥವಾ ಶ್ರೀಚಕ್ರ ಇರ್ತಕ್ಕಂಥ ಒಂದು ಆಲಯವನ್ನು ನೋಡಿ ಅಲ್ಲಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀಚಕ್ರದ ಬಿಂದುವಿನ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಿ. ಉತ್ತಮವಾದಂಥ ಒಂದು ಫಲ ಅಂತಕ್ಕಂಥದ್ದು ನಿಮಗೆ ಸಿಕ್ಕತ್ತೆ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ನಿಮ್ಮ ರಾಶಿಗೆ ಪಂಚಮದಲ್ಲಿರ್ತಕ್ಕಂಥ ತೃತೀಯಾಧಿಪತಿ ಮತ್ತು ತೃತೀಯಕ್ಕೆ ದೃಷ್ಟಿ ಕೊಡ್ತಕ್ಕಂಥ ನಿಮ್ಮ ರಾಶಿಯಾಧಿಪತಿ ಒಂದು ಥರ ಆಂಶಿಕವಾಗಿರ್ತಕ್ಕಂಥ ಪರಿವರ್ತನ ಯೋಗ. ಇದು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಘಾಸಿಯನ್ನು ಕೂಡ ಕೆಲವು ಸಂದರ್ಭದಲ್ಲಿ ಕೊಡಬಹುದು. ಆದರೆ ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಕಾರಣ ಏನು ಅಂದರೆ ಕರ್ಕಾಟಕ ರಾಶಿಯವರಿಗೆ ರಾಶಿಯಾಧಿಪತಿಯ ಸ್ಥಿತಿ ಶುಭಕರವಾಗಿದೆ. ಗುರುವಿನ ದೃಷ್ಟಿಯನ್ನು ಹೊಂದಿದೆ. ಜೊತೆಯಲ್ಲಿ ಗುರು ಕೂಡ ನಿಮ್ಮ ರಾಶಿಯಲ್ಲಿಯೇ ಇರೋದರಿಂದ ದೈವ ಬಲ ಅಂತಕ್ಕಂಥದ್ದು ಸಹಜವಾಗಿ ನಿಮಗೆ ದೊರಕುತ್ತೆ. ನೀವು ಶ್ರದ್ಧಾಭಕ್ತಿಯಿಂದ ಇವತ್ತಿನ ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ನಡೆಸ್ಕೊಂಡು ಹೋಗಿ. ಪಂಚಮದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ ಸ್ವಲ್ಪ ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥ ಲಕ್ಷಣ ಇರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಕೋಪ ಮಾಡಬೇಕು. ಬೇಡದೇ ಇದ್ದಲ್ಲೆಲ್ಲ ಸುಮ್ಮನೆ ಕೋಪ ಮಾಡಿದರೆ ಕೋಪಕ್ಕೂ ಬೆಲೆ ಇಲ್ಲ, ಕೋಪ ಮಾಡಿಕೊಂಡು ಕೋಪಿಷ್ಟಂಗೂ ಬೆಲೆ ಇರೋದಿಲ್ಲ. ಯೋಚನೆ ಮಾಡಿಕೊಂಡು ಕೋಪ ಮಾಡ್ಕೋಬೇಕು. ಆದರೆ ಏನು ಮಾಡೋದು, ಕೋಪ ಬರೋ ಟೈಮಲ್ಲಿ ಯೋಚನೆ ಇರಲ್ವಲ್ಲ, ಅದಕ್ಕಾಗಿ ಕೋಪ, ಅದಕ್ಕೆ ಅವಿವೇಕ ಅಂತ ಹೇಳೋದು. ಹಾಗಾಗಿ ಸ್ವಲ್ಪ ಆದಷ್ಟು ಎಚ್ಚರಿಕೆ ವಹಿಸ್ಕೊಂಡ್ರೆ ಸೂಕ್ತ. ಅದರಲ್ಲೂ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಜಾತರು ಕರ್ಕಾಟಕ ರಾಶಿಯವರು ಏನಿದ್ದೀರಿ, ನಿಮಗೇನು ಕೋಪ ಬರೋದಕ್ಕೆ ಕಾರಣ ಬೇಕು ಅಂತಲೂ ಇಲ್ಲ.
ಯಾಕೆಂದರೆ ಇದಗಮ ಸರ್ಪೇಭ್ಯೋ ವಿರಸ್ತು ಜುಷ್ಟಮ್ ಅಂತ ಹೇಳ್ತಾರೆ. ಆಸ್ತೇಷ ನಕ್ಷತ್ರದ ದೇವತೆಯೇ ಸರ್ಪ. ಹಾಗಾಗಿ ಬುಸುಗುಡೋದಕ್ಕೆ ಏನು ಕಾರಣ ಬೇಕು ಅಂತ ಕೇಳಿದ್ರೆ ಏನು ಹೇಳೋದು ಅಲ್ವಾ? ಹಾಗಾಗಿ ಸುಮ್ಮನೆ ಬಾಲ ತುಳಿದು ಹಾವಿನ ಹಾಗೆ ಬುಸುಗುಡೋದಕ್ಕಿಂತ ಸ್ವಲ್ಪ ಸಮಾಧಾನದಲ್ಲಿದ್ದರೂ ಒಳ್ಳೆಯದು. ಆದರೆ ಬುಸುಗುಡ್ಬೇಕಾದ ಜಾಗದಲ್ಲಿ ಬುಸುಗುಡದೇ ಇದ್ರೂ ತೊಂದರೆನೇ. ಹಾಗಾಗಿ ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿಮರ್ಶಾತ್ಮಕವಾಗಿ ತೀರ್ಮಾನ ಮಾಡಿಕೊಂಡು ಆ ನಂತರದಲ್ಲಿ ಮುಂದುವರಿಯಿರಿ. ಸುಬ್ರಹ್ಮಣ್ಯನ ಧ್ಯಾನ ಮಾಡ್ಕೊಳ್ಳಿ. ಇವತ್ತು ಮಂಗಳವಾರ ಇದೆ. ಶುಭವಾಗಲಿ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಮಂಗಳವಾರ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಮಂಗಳವಾರ ಸೋಮವಾರ ಎಲ್ಲಿಗೆ ಹೋಗಿದ್ವಿ? ಶ್ರೀಶೈಲ ಮಲ್ಲಿಕಾರ್ಜುನ. ಅಲ್ಲಿಗೆ ಹೋಗೋಣ ಇವತ್ತು. ಇಲ್ಲೊಂದು ವಿಶೇಷ ಇದೆ ಇಲ್ಲಿ. ಏನಂತಂದರೆ ಹೆಚ್ಚಾಗಿ ನಾವು ದ್ವಾದಶ ಜ್ಯೋತಿರ್ಲಿಂಗವನ್ನು ನೋಡ್ತೇವಲ್ಲ, ಸೌರಾಷ್ಟ್ರದಿಂದ ಹಿಡಿದು ರಾಮೇಶ್ವರದವರೆಗೆ. ಇದು ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಒಂದು 2-3 ಸ್ಥಾನಗಳಲ್ಲಿ ಮಾತ್ರವೇ ಜ್ಯೋತಿರ್ಲಿಂಗದ ಜೊತೆಯಲ್ಲಿ ಶಕ್ತಿಪೀಠ ಇರೋದು. ಹೌದು, ಶಕ್ತಿಪೀಠ ಅಂತಂದರೆ ಸತೀದೇವಿಯ ಶರೀರವನ್ನು ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಛಿದ್ರ ಮಾಡಿದ ಅನ್ನೋ ಕಥೆ ಹಿಂದಿನ ಸಾರಿ ನಾನು ಹೇಳಿದ್ದೆ. ಆ ಸಂದರ್ಭದಲ್ಲಿ ಕೆಲವು ಭಾಗಗಳಲ್ಲಿ ಆಕೆಯ ಶರೀರ ತುಂಡಾಗಿ 51 ತುಂಡಾಯಿತು ಅಂತ ಬರುತ್ತೆ. 51 ತುಂಡಾಗಿ ಪ್ರತ್ಯೇಕ ಕ್ಷೇತ್ರಗಳಲ್ಲಿ ಬಿತ್ತು. ಅದರಲ್ಲಿ ಸತೀದೇವಿಯ ಬೈತಲೆಯ ಭಾಗ ಶ್ರೀಶೈಲದ ಶಿಖರದಲ್ಲಿ ಬಿತ್ತು ಅಂತ ಹೇಳ್ತದೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ಮಾತಿದೆ. ಏನು ಅಂತಂದರೆ, ಈ ಬೈತಲೆಯ ಆಸ್ಪಾಸಿನಲ್ಲಿ ಪುಡಿ ಕೂದಲು ಹೊರಗಡೆ ಬಿದ್ದಿರ್ತದೆಯಲ್ಲ ನಿಮ್ಮ ಹೆಣ್ಣು ಮಕ್ಕಳಿಗೆ, ಅದಕ್ಕೆ ಕವಿಗಳು ಒಂದು ಪದವನ್ನು ಬಳಸ್ತಾರೆ. ಏನು ಅಂತಂದರೆ ಅದನ್ನು ಮುಂಗುರುಳು ಅಂತಾರೆ ಅಲ್ವಾ? ಆ ಮುಂಗುರುಳನ್ನು ದುಂಬಿಗೆ ಹೋಲಿಸ್ತಾರೆ ಅಲ್ವಾ? ಮುಂಗುರುಳು ದುಂಬಿಗಳಂತೆ ಅಂತ. ಇದನ್ನು ಯಾಕೆ ನಾನು ತಗೊಂಡೆ ಅಂದರೆ, ಶ್ರೀಶೈಲದಲ್ಲಿರ್ತಕ್ಕಂತಹ ಶಕ್ತಿಪೀಠದ ದೇವತೆಯ ಹೆಸರು ಭ್ರಮರಾಂಬಿಕಾ ಅಂತ. ಭ್ರಮರ ಅಂದರೆ ದುಂಬಿ. ಹಾಗಾದರೆ ಈ ಭ್ರಮರಾಂಬಿಕಾ ಅನ್ನೋ ಹೆಸರು ಪಾರ್ವತಿಗಲ್ಲಿ ಹೇಗೆ ಬಂತು? ಅಲ್ಲಿ ಹೋಗಿ ಅವಳು ಆ ಶಕ್ತಿ ದೇವತೆಯಾಗಿ ಹೇಗೆ ನೆಲೆಸಿದಳು ಅನ್ನೋದಕ್ಕೆ ಅನೇಕ ಪುರಾಣದಲ್ಲಿ ಕಥೆಗಳಿದ್ದಾವೆ. ಆದರೆ ಸ್ಕಾಂದ ಪುರಾಣದಲ್ಲಿ ಬಹಳ ವಿಶೇಷವಾದ ಒಂದು ಕಥೆ ಇದೆ. 3 ಲೋಕಗಳಲ್ಲಿ ಯಾರಿಗೆ ಪ್ರಥಮ ಪೂಜೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟು ಕಥೆ ಆಯಿತು. ತ್ರಿಲೋಕವನ್ನು ಯಾರು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೋ ಅವರಿಗೆ ಮೊದಲನೇ ಪೂಜೆ ಸಲ್ಲತ್ತೆ ಅನ್ನೋ ಮಾತನ್ನು ಪರಮೇಶ್ವರ ಹೇಳ್ದ. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಏನು ಮಾಡ್ತಾನೆ, ಅವನ ವಾಹನ ಮಯೂರ ನವಿಲಿನ ಮೇಲೆ ಏರ್ಕೊಂಡು ಭೂಮಿಯನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಹೋಗ್ಬಿಡ್ತಾನೆ. ಲೋಕಗಳನ್ನು ಪ್ರದಕ್ಷಿಣೆ ಮಾಡಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಚತುರ್ಮತಿ ಆಗಿರ್ತಕ್ಕಂಥ ನಮ್ಮ ಗಣಪಣ್ಣ ಏನು ಮಾಡ್ತಾನೆ, ತನ್ನ ಅಪ್ಪ ಅಮ್ಮಂಗೆ 3 ಪ್ರದಕ್ಷಿಣೆ ಹಾಕ್ಬಿಡ್ತಾನೆ. 3 ಲೋಕವನ್ನು ನೀವು ವ್ಯಾಪಿಸಿ ನಿಂತವರು, ನಿಮಗೆ ಪ್ರದಕ್ಷಿಣೆ ಹಾಕಿದ್ರೆ 3 ಲೋಕದ ಪ್ರದಕ್ಷಿಣೆ ಆಗೋಯ್ತಲ್ಲ. ಈ ಒಂದು ರೀತಿಯಲ್ಲಿ ಪ್ರದಕ್ಷಿಣೆ ಹಾಕಿದಾಗ ಬಹಳ ಅದ್ಭುತವಾದ ಕಥೆಯನ್ನು ಹೇಳುತ್ತೆ. ಅಲ್ಲಿ ಬೇರೆ ಲೋಕಕ್ಕೆ ಸಂಚಾರ ಹೋಗಿದ್ದಂತಹ ಸುಬ್ರಹ್ಮಣ್ಯನಿಗೆ ಆ ಲೋಕನಾಯಕರು ಹೇಳ್ತಾರೆ, ನೋಡು ಅಲ್ಲಿ ಗಣೇಶ ಹೋಗ್ತಿದ್ದಾನೆ ಅಂತ. ಅವನು ಇಲ್ಲಿ ಪ್ರದಕ್ಷಿಣೆ ಹಾಕೊಂಡು ಮುಂದೆ ಹೋಗಿ ಆಗೋಯ್ತು ಅಂತ. ಹೀಗೆ ಎಲ್ಲ ಲೋಕಗಳನ್ನು ಪ್ರದಕ್ಷಿಣೆ ಹಾಕ್ಕೊಳ್ಳೋದಕ್ಕೆ ಹೋದಂಥ ಸುಬ್ರಹ್ಮಣ್ಯ ಅಲ್ಲಿ ನೋಡೋಷ್ಟೊತ್ತಿಗೆ ಇವನು ಮೂಷಕ ವಾಹನವನ್ನು ಏರು ಹೋಗಿ ಆಗೋಗಿದೆ ಆ ಲೋಕ ಪ್ರದಕ್ಷಿಣೆ ಮುಗಿಸ್ಕೊಂಡು. ಪರಮಾಶ್ಚರ್ಯ ಆಗ್ಬಿಡ್ತು. ಅವನು ವಾಪಸ್ ಬರೋಷ್ಟೊತ್ತಿಗೆ ಅಲ್ಲೇ 3 ಸುತ್ತಾಕ ನಿಂತು ಕೈ ಮುಗಿದು ನಿಂತ್ಕೊಂಡ್ಬಿಟ್ಟಿರ್ತಾನೆ ನಮ್ಮ ಗಣಪಣ್ಣ. ಇವ್ರು ಸುತ್ತಾಕೊಂಬಂದಂಥ ಸುಬ್ಬಣ್ಣ ಏನು ಮಾಡ್ತಾನೆ, ಕೇಳ್ತಾನೆ, ನಾನು ಸುತ್ತಾಕೊಂಬಂದಿದ್ದೀನಿ 3 ಲೋಕಗಳನ್ನು ಆಳಿ. ಆದರೆ ಒಂದು ಸಮಸ್ಯೆ ಆಗಿದೆ ಅಂತ ಪಾಪ ಸುಬ್ರಹ್ಮಣ್ಯ ಒಪ್ಕೊಂಡ್ಬಿಡ್ತಾನೆ ಅಲ್ಲಿ. ಏನು ಅಂದರೆ, ನಾನು ಯಾವುದೇ ಲೋಕಕ್ಕೆ ಹೋದ್ರೂ ನಾನು ಹೋಗೋದ್ರೊಳಗೆ ಇವನು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಿರೋದನ್ನು ತೋರಿಸ್ತಾನೆ, ನೋಡಿ ಅಲ್ಲಿ ಅಂಥೇಳಿ ಅಂತ. ಮೂಷಕ ವಾಹನಾಗಿ ಇವನ ಅಂತರಿಕ್ಷ ಮಾರ್ಗದಲ್ಲಿ ಹೋಗ್ತಿರ್ತಾನೆ. ಹಾಗಾಗಿ ಹೀಗಾಗೋಯ್ತಲ್ಲ, ನನಗೆ ತುಂಬ ಬೇಸರ ಆಯಿತು. ಅಗ್ರಪೂಜೆ ಗಣಪತಿಗೆ ಕೊಡಬೇಕು ಅಂಥೇಳಿ ತೀರ್ಮಾನ ಆಗೋಯ್ತು. ಶಿವ ತೀರ್ಮಾನವನ್ನು ಕೊಟ್ಬಿಟ್ಟ. ಇದರಿಂದ ಬೇಸರವಾಯಿತು ಸುಬ್ರಹ್ಮಣ್ಯ ಸ್ವಾಮಿಗೆ. ಗಣಪತಿಯ ಮೇಲೋ ಶಿವಪಾರ್ವತಿಯ ಮೇಲೋ ಬೇಸರ ಆಗಿದ್ದಲ್ಲ, ಅಥವಾ ತನಗೆ ಅಗ್ರಪೂಜೆ ಸಿಕ್ಕಲಿಲ್ವಲ್ಲ ಅಂತೂ ಬೇಸರ ಆಗಿದ್ದಲ್ಲ. ಅವನಿಗೆ ಬೇಸರ ಯಾಕಾಯಿತು ಅಂದರೆ, ತನ್ನಲ್ಲಿ ಪ್ರದಕ್ಷಿಣೆ ಮಾಡುವ ಸಾಮರ್ಥ್ಯ ಗಣಪತಿಯಷ್ಟು ಇಲ್ಲವಲ್ಲ ಅನ್ನೋ ವಿಷಯಕ್ಕಾಗಿ ತಾನಿನ್ನೂ ಸಾಧನೆ ಮಾಡಬೇಕು ಅಂಥೇಳಿ ಅದೇ ಬೇಸರದಿಂದ ಇದೇ ಶ್ರೀಶೈಲ ಪರ್ವತಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿಬಿಡ್ತಾನೆ. ಹೀಗೆ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೋಡದೆ ತಾಯಿಯಾದ ಪಾರ್ವತಿ ದೇವಿಗೆ ತುಂಬ ಬೇಸರ ಆಗಿಬಿಡತ್ತೆ. ಹಾಗೆ ಬೇಸರವಾಗಿದ್ದಂತಹ ತಾಯಿ
ತಾನು ಮಗನನ್ನು ಹುಡುಕ್ತಾ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಸರಿಯಾಗಿ ಕೃಷ್ಣಾ ನದಿ ತೀರದಲ್ಲಿ ಯಾವ ಶಿಲಾದ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರಲ್ಲ, ಅವರ ತಪಸ್ಸಿಗೆ ಒಬ್ಬ ಅರುಣಾಸುರ ಅನ್ನುವಂಥ ರಾಕ್ಷಸನಿಂದ ಬಹಳ ಕಂಟಕವಾಗಿರುತ್ತದೆ ಮತ್ತು ತುಂಬ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಅವನು ತಪಸ್ವಿಗಳನ್ನು ಹೋಗೋದು, ಯಜ್ಞಾಶ್ರಮವನ್ನು ಹಾಳು ಮಾಡೋದು, ಯಜ್ಞಗಳನ್ನು ಆ ಹೋಮದ ಕೊಂಡದೊಳಗೆ ಮಾಂಸ ಮದ್ಯಾದಿಗಳನ್ನು ಸುರಿದು ಬಿಡೋದು, ತಪಸ್ವಿಗಳನ್ನು ತಿಂದು ಹಾಕೋದು, ಗೋವುಗಳನ್ನು ಕೊಂದು ಹಾಕೋದು, ಅವರ ಹೆಣ್ಮಕ್ಕಳನ್ನು ಎತ್ಕೊಂಡು ಹೋಗೋದು, ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಈ ಅರುಣಾಸುರ ಉಂಟು ಮಾಡ್ತಾ ಇರ್ತಾನೆ. ಅದರಿಂದ ತುಂಬ ದುಃಖಿತರಾಗಿ ಮಹರ್ಷಿಗಳಾಗಿರತಕ್ಕಂಥ ಶಿಲಾದರು ತಾಯಿಯನ್ನು ಸ್ತೋತ್ರ ಮಾಡ್ತಾರೆ, ಆದಿಪರಾಶಕ್ತಿಯನ್ನು ಸ್ತೋತ್ರ ಮಾಡ್ತಾರೆ, ಪಾರ್ವತಿಯನ್ನು. ಇದರಿಂದಾಗಿ ಸಂತುಷ್ಟಗೊಂಡಂತಹ ಆಕೆ ಏನು ಮಾಡ್ತಾಳೆ, ಅಂಬಿಕೆಯಾಗಿ ಬಂದು ದರ್ಶನವನ್ನು ಕೊಡ್ತಾಳೆ. ಅಂಬಿಕಾ ಅಂತಂದ್ರೆ 16 ವರ್ಷದ ಷೋಡಶಿ ಅಂತ ಅರ್ಥ. ಆ ರೂಪದಿಂದ ದರ್ಶನವನ್ನು ಕೊಟ್ಟು ಶಿಲಾದ ಮಹರ್ಷಿಗೆ ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ಅವನಿಗೆ ಅನುಗ್ರಹ ಇದೆ, ಅವನಿಗೆ ವರ ಇದೆ, ಹಾಗಾಗಿ ಬ್ರಹ್ಮನ ವರದಿಂದ ಮತ್ತನಾಗಿದ್ದಾನೆ, ಭ್ರಮರ ರೂಪದಿಂದ ಹೋಗಿ ನಾನು ಅವನನ್ನು ಕೊರೆದು ಸಂಹಾರ ಮಾಡಬೇಕು, ಕೊರಿಬೇಕು ಅವನನ್ನು ಅಂತೇಳಿ. ಹಾಗೆ ಶಿಲಾದ ಮಹರ್ಷಿಗಳಿಗೆ ವರವನ್ನು ಕೊಟ್ಟಿರ್ತಕ್ಕಂತಹ ಆ ಅಂಬಿಕೆ ಏನು ಮಾಡ್ತಾಳೆ ಅಂತಂದರೆ, ಸಾವಿರಾರು, ಒಂದೆರಡಲ್ಲ ಸಾವಿರಾರು ದುಂಬಿಗಳ ರೂಪದಲ್ಲಿ, ಭ್ರಮರದ ರೂಪದಲ್ಲಿ ಹೋಗಿ ಅರುಣಾಸುರನ ಮೇಲೆ ದಾಳಿ ಮಾಡ್ತಾಳೆ, ಆಕ್ರಮಣ ಮಾಡ್ತಾಳೆ. ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾನೆ ಅವನು, ಆಗೋದೇ ಇಲ್ಲ. ಒಂದೆರಡಾದರೆ ಏನು ಹೇಳಬೇಕು, ಅಸಂಖ್ಯೇಯ ಷಟ್ಪದೈಹಿ ಅಂತ ಬರುತ್ತೆ. ಇದಾರುಣಾಖ್ಯಸ್ತ್ರೈಲೋಕ್ಯೆ ಮಹಾಬಾಧಾಂಕರಿಷ್ಯತಿ ತದಾಹಂ ಭ್ರಾಮರಂ ರೂಪಂ ಕೃತ್ವ ಅಸಂಖ್ಯೇಯ ಷಟ್ಪದಂ ಅಂತ. 6 ಕಾಲಿರ್ತಕ್ಕಂಥ ಭ್ರಮರದ ಅಸಂಖ್ಯ ರೂಪದಲ್ಲಿ ಹೋಗಿ ಅವಳು ಆಕ್ರಮಣವನ್ನು ಮಾಡಿದಾಗ ಶರೀರದ ಅಂಗಾಂಗಗಳನ್ನೆಲ್ಲ ಕೊರೆದು 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 ಕೊನೆಯಲ್ಲಿ ಅರುಣಾಸುರನನ್ನು ಸಂಹಾರ ಮಾಡ್ತಾಳೆ. ಸಂಹಾರ ಮಾಡಿದ ನಂತರದಲ್ಲಿ ಆಕೆಯ ಉಗ್ರ ತೇಜಸ್ಸು ಅಂತಕ್ಕಂಥದ್ದು ಶಾಂತವಾಗಿ ಶಿಲಾದ ಮಹರ್ಷಿಗಳಿಗೆ ದರ್ಶನ ಕೊಟ್ಟು ಅವರಿಂದ ಸ್ತೋತ್ರ, ಪೂಜೆ, ಸತ್ಕಾರ ಇತ್ಯಾದಿಗಳೆಲ್ಲ ಮುಗಿದ ನಂತರದಲ್ಲಿ ಆಕೆಗೆ ನೆನಪಾಗತ್ತೆ, ಅಯ್ಯೋ ತಾನು ಬಂದಿದ್ದು ಸುಬ್ರಹ್ಮಣ್ಯನನ್ನು ಹುಡುಕಕ್ಕಾಗಲ್ವಾ ಅಂಥೇಳಿ ಬಂದು ನೋಡಿದಾಗ, ಅದೇ ಶ್ರೀಶೈಲ ಪರ್ವತದ ಮೇಲೆ ನೋಡಿದಾಗ ಅಲ್ಲಿ ಸುಬ್ರಹ್ಮಣ್ಯನನ್ನು ಕಂಡು ಬಹಳ ಸಂತೋಷವಾಗುತ್ತೆ. ಅಲ್ಲಿ ಈಗಾಗಲೇ ಶ್ರೀಶೈಲ ಪರ್ವತದ ಮೇಲೆ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಪರಮೇಶ್ವರ ಇದ್ದಾನೆ. ತನ್ನ ಪೂರ್ವಜನ್ಮವಾಗಿರ್ತಕ್ಕಂಥ ಸತೀದೇವಿಯ ಬೈತಲೆ ಭಾಗ ಬಿದ್ದಿದೆ. ಅರುಣಾಸುರನ ಸಂಹಾರ ಮಾಡಿ ಭ್ರಾಮರಿಯಾಗಿದ್ದೇನೆ, ಹಾಗಾಗಿ ಸುಬ್ರಹ್ಮಣ್ಯನೂ ಇದ್ದಾನೆ ಹೇಳಿ ಬಹಳ ಸಂತೋಷದಿಂದ ಪಾರ್ವತಿ ದೇವಿ ಅಲ್ಲಿಯೇ ತನ್ನ ಅಂಬಿಕಾ ಸ್ವರೂಪವಾದ ತೇಜಸ್ಸನ್ನು ಇಡ್ತಾಳೆ. ಅಂಬಿಕಾ ಸ್ವರೂಪದ ತೇಜಸ್ಸನ್ನು ಇಟ್ಟಿದ್ದರಿಂದ ಮತ್ತು ಭ್ರಮರ ರೂಪದಿಂದ ಅರುಣಾಸುರನನ್ನು ಸಂಹಾರ ಮಾಡಿದ್ದರಿಂದ ಭ್ರಮರಾಂಬಿಕಾ ಅನ್ನುವ ಹೆಸರು ಅವಳಿಗೆ ಅನ್ವರ್ಥವಾಗಿ ಬಂದಿದ್ದಾದ್ದರಿಂದ ಇವತ್ತಿನ ಕ್ಷೇತ್ರ ವಿಶೇಷ ಏನಪ್ಪ ಅಂತಂದರೆ ಭ್ರಾಮರಿ ದೇವಿ ಅಥವಾ ಭ್ರಮರಾಂಬಿಕಾ ದೇವಿಯ ದೇವಸ್ಥಾನ ಶ್ರೀಶೈಲ. ನಿನ್ನೆಯ ಸಂಚಿಕೆಯಲ್ಲಿ ತಾವೊಂದು ಮಾತನ್ನ ಹೇಳಿದ್ರಿ. ನಾನು ಹೇಳಿದೆ, ನಾವು ಶ್ರೀಶೈಲದ ಬಗ್ಗೆ ಹೇಳುವಾಗ ಗುರುಗಳೇ ನಾವು ಡೈವರ್ಟ್ ಆಗೋದು ಬೇಡ, ನಾಳಿನ ಆಚಾರ ವಿಚಾರಕ್ಕೆ ಇದು ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಒಂದು ಕಾನ್ಸೆಪ್ಟ್ ಆಗ್ಲೇ ಹಿಡಿದಿಟ್ಕೊಂಡಿದ್ದೀನಿ ನಾನು. ಅದುವೇ ತೀರ್ಥ ಸ್ನಾನದ ಕುರಿತಾಗಿ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ತೀರ್ಥ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತೆ. ಏನೋ ಒಂದು ದೋಷ ಇದೆ ಅಂತ ಹೇಳಿದ್ರೆ ನಿಮ್ಮಂಥವರು ಗುರುಗಳ ಸಮಾನರು ತೀರ್ಥ ಸ್ನಾನ ಮಾಡ್ಕೊಂಡು ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳಲಾಗತ್ತೆ. ಸುಮ್ಮನೆ ಹೋಗಿ 3 ಮುಳುಗು ಹಾಕಿ ಬಂದರೆ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ, ಅದರಲ್ಲೂ ಸ್ಪೆಷಲಿ ಯಾವುದೆಲ್ಲ ದೇವಸ್ಥಾನದ ಪುಣ್ಯಕ್ಷೇತ್ರಗಳ ಪಕ್ಕದಲ್ಲಿ ಹರಿಯುವ ನೀರಿದೆ ಅಲ್ಲಿ ಹೋಗಿ 3 ಮುಳುಗು ಹಾಕಿ ಬಂದರೆ ಸಾಕು ಅನ್ನೋ ಭಾವ ಇದೆ. ಆದರೆ ಯಾವ ಸಮಯಕ್ಕೆ ಹೋಗಬೇಕು, ಯಾವ ದಿನ ಹೋಗಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ದಯಮಾಡಿ ತಿಳಿಸ್ಕೊಡಿ ಗುರು. ಮೊದಲನೇದಾಗಿ ನಾವು ನೆನಪಿನಲ್ಲಿಟ್ಕೋಬೇಕು, ನಮ್ಮ ದೇಶದಲ್ಲಿ 7 ನದಿಗಳಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ನಾವು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಲ್ವಾ. ಇದರಲ್ಲಿ ಸರಸ್ವತಿ ನದಿ ಇವತ್ತು ಇಲ್ಲ, ಗುಪ್ತಗಾಮಿನಿ ಅಂತ ಹೇಳ್ತೇವೆ ನಾವು. ಅದನ್ನು ಪ್ರಯಾಗರಾಜದಲ್ಲಿರ್ತಕ್ಕಂಥ ಸಂಗಮದಲ್ಲಿ ಮಧ್ಯದಲ್ಲಿ ದೋಣಿಗಳನ್ನು ಕಟ್ಟಿ ಅಲ್ಲಿ ಹೋಗಿ ಸಂಗಮದಲ್ಲಿ ಹೋಗಿ ಸೇರಿ ಅಲ್ಲಿ ಪೂಜೆ ಮಾಡಲಿಕ್ಕೆ ವೇಣಿದಾನಾದಿಗಳನ್ನು ಮಾಡಲಿಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿದರೆ ಮಾತ್ರ ಕಾಣಿಸ್ತದೆ. ಬಹಳ ಭಯಂಕರವಾಗಿರ್ತಕ್ಕಂಥ ಅನುಭವ ಅಲ್ಲಿ. ಯಾಕೆಂತಂದರೆ ಕೆಳಗಡೆ ಶತಂ ಪಾತಾಳದ ನೀರಿನ ಮಧ್ಯಭಾಗದಲ್ಲಿ ದೋಣಿಗಳನ್ನು ಕಟ್ಟಿ ನಿಲ್ಲಿಸಿರ್ತಾರೆ. ಬಹಳ ಭಯ ಆಗತ್ತೆ, ನೋಡಿದ್ದೀನಿ ನಾನು. ಹಾಗಾಗಿ ತುಂಬ ಭಯ ಆಗತ್ತೆ. ಎಲ್ಲ ಕಡೆ ಸುತ್ತಲೂ ನೀರು, ಸಮುದ್ರದಾಗ ನೀರು,
ಈ ಕಡೆಯಿಂದ ಯಮುನಾ ನದಿ, ಈ ಕಡೆಯಿಂದ ಗಂಗಾ ನದಿ ಬಂದಿದೆ. ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಅದು. ಹಾಗೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಅಂದರೆ ನದಿಯ 3 ವರ್ಣಗಳು, ನೀರಿನ 3 ಬಣ್ಣಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ. ಹಾಗಾಗಿ ಸರಸ್ವತಿ ನದಿ ನಮಗೆ ಸಿಗೋದಿಲ್ಲ. ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ದಿದ್ದು, ಇವತ್ತು ಇಲ್ಲ. ಮತ್ತು ಸಿಂಧೂ ನದಿ ಅಂತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟಿದೆ, ಇವತ್ತು ಪೂರ್ಣವಾಗಿ ನಮಗೆ ಸಿಗೋದಿಲ್ಲ, ಸ್ವಲ್ಪ ಸ್ವಲ್ಪ ಸಿಕ್ಕತ್ತೆ. ಒಟ್ಟಾರೆ ಇರುವಂಥದ್ದು ಈ ನದಿಗಳ ಜೊತೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ನದಿಗಳಿಗೂ ಅಷ್ಟೇ ಪ್ರಾಶಸ್ತ್ಯ ಇದೆ. ಈಗ ಉದಾಹರಣೆಗೆ ನಾವು ಶ್ರೀಶೈಲವನ್ನು ತಗೊಂಡ್ವಿ. ಶ್ರೀಶೈಲದಲ್ಲಿರ್ತಕ್ಕಂಥದ್ದು ಕೃಷ್ಣಾ ನದಿ ಎಲ್ರಿಗೂ ಗೊತ್ತು. ಹಾಗೆ ಉಜ್ಜಯಿನಿಯದಲ್ಲಿರ್ತಕ್ಕಂಥದ್ದು ಕ್ಷಿಪ್ರಾ ನದಿ. ಹೀಗೆ ಒಂದೊಂದು ಕಡೆಯಲ್ಲಿ, ಉದಾಹರಣೆಗೆ ನಾಸಿಕಕ್ಕೆ ಹೋದರೆ ನಮಗಲ್ಲಿ ಸಿಗ್ತಕ್ಕಂಥದ್ದು ಗೋದಾವರಿ ನದಿ. ಹೀಗೆ ಬೇರೆ ಬೇರೆ ನದಿಗಳ ವಿಶೇಷತೆ ಏನಪ್ಪ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ದೈವ ಕ್ಷೇತ್ರ, ಬಹಳ ಮಹಾತ್ಮೆ ಇರತಕ್ಕಂಥ ಒಂದು ಕ್ಷೇತ್ರ ಇರ್ತದೆ. ಹಾಗಾಗಿ ಆ ನದಿ ನೀರಿನ ಸ್ನಾನ ಅಂತಕ್ಕಂಥದ್ದು ಆ ದೇವತಾ ತೀರ್ಥ ಸಮಾನವಾಗಿರೋದಾದ್ದರಿಂದ ಅಲ್ಲಿ ಸ್ನಾನ ಮಾಡಿದಾಗ ನಮ್ಮ ಎಲ್ಲ ದೋಷಗಳು ಪರಿಹಾರವಾಗ್ತವೆ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ವಿಚಾರ. ಆದರೆ ಲೌಕಿಕ ಮತ್ತು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಬೆಟ್ಟದ ತಪ್ಪಲಿನಲ್ಲಿ, ಬೆಟ್ಟದ ಕೊರಕಲಿನ ಮಧ್ಯಭಾಗದಿಂದ ಅನೇಕ ಔಷಧೀಯ ದ್ರವ್ಯಗಳು, ಅನೇಕ ಔಷಧೀಯ ಸಸ್ಯಗಳು, ಮರಗಳು, ಲತೆಗಳು, ಅವುಗಳ ಮಧ್ಯದಿಂದ ಬಂದಿರತಕ್ಕಂಥ ನೀರು, ಆ ಬೇರನ್ನು ತೊಳ್ಕೊಂಡು ಬಂದಿರತಕ್ಕಂಥ ನೀರಾದ್ದರಿಂದ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಔಷಧೀಯ ತತ್ವಗಳು ಇರೋದರಿಂದ ಸ್ನಾನ ಮಾಡಿದಾಗ ಆ ಔಷಧೀಯ ತತ್ವಗಳಿಂದಾಗಿ ಶರೀರದ ಆರೋಗ್ಯ ಸುಧಾರಿಸ್ತದೆ ಅಂತಕ್ಕಂಥದ್ದು ವೈಜ್ಞಾನಿಕವಾದ ಕಾರಣ ಇರಲಿ. ಇಲ್ಲಿ ನಾವು ತೀರ್ಥ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಮ ಏನು ಅಂದರೆ, ಮೊಟ್ಟ ಮೊದಲನೇದಾಗಿ ತೀರ್ಥದಲ್ಲಿ ಸ್ನಾನ ಮಾಡೋದಕ್ಕಿಂತ ಮೊದಲು ನೀವು ಸ್ವಚ್ಛವಾಗಿ ಬೇರೆ ಒಂದು ಶುದ್ಧವಾದ ಸ್ನಾನ ಮಾಡಿಕೊಂಡಿರಬೇಕು. ತೀರ್ಥ ಸ್ನಾನ ಮೈ ತೊಳೆಯುವ ಸ್ನಾನವಲ್ಲ, ಅದು ಪಾಪ ತೊಳೆಯುವ ಸ್ನಾನ ಅದು. ಹಾಗಾಗಿ ಮೊದಲು ಸ್ನಾನ ಮಾಡ್ಕೋಬೇಕು. ಸೋಪ್ ಗೀಪೆಲ್ಲ ಹಚ್ಚೋದಿದ್ರೆ, ಸೋಪು ಶಾಂಪು ಇತ್ಯಾದಿ ಎಣ್ಣೆಗೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಿದ್ರೂ ಮೊದಲು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಚ್ಛವಾದ ಶುಭ್ರವಾದ ಬಟ್ಟೆಗಳನ್ನು ಧಾರಣೆ ಮಾಡ್ಕೋಬೇಕು. ಈ ರೀತಿಯಾಗಿ ಧಾರಣೆ ಮಾಡಿಕೊಂಡು ಪೂಜಾ ದ್ರವ್ಯಗಳನ್ನು ತಗೊಂಡು ಹೋಗಿ ಮೊದಲು ಆ ನದಿಯ ಪಕ್ಕದಲ್ಲಿ ನಿಂತು ಪೂರ್ವ ಅಥವಾ ಉತ್ತರ ಅಥವಾ ಪಶ್ಚಿಮ 3 ದಿಕ್ಕಿನಲ್ಲಿ ಯಾವ ದಿಕ್ಕಿಗೆ ಬೇಕಾದರೂ ಮುಖ ಹಾಕಿ ನಿಲ್ಲಬಹುದು. ಹೀಗೆ ನಿಂತು ಆದಷ್ಟು ನಿಮ್ಮ ಎಡಕ್ಕೆ ನದಿಯ ನೀರು ಹರಿಯುವಂತೆ ಇದ್ದರೆ ಒಳ್ಳೆಯದು. ಆ ರೀತಿಯಾಗಿ ನಿಂತುಕೊಂಡು ಆ ನದಿಯ ನೀರಿನ ಪಕ್ಕದಲ್ಲಿ ಮೊದಲು ಸಂಕಲ್ಪವನ್ನು ಮಾಡಬೇಕು. ನನ್ನ ಎಲ್ಲ ಪಾಪಗಳು ದೋಷಗಳು ಪರಿಹಾರವಾಗಿ ಈ ತೀರ್ಥಯಾತ್ರೆಯನ್ನು ನಾನೇನು ಮಾಡಿದ್ದೇನೆ, ಈ ತೀರ್ಥಯಾತ್ರೆಯ ಸಂಪೂರ್ಣ ಫಲ ಅಂತಕ್ಕಂಥದ್ದು ನನಗೆ ಸಿಗಲಿ ಭಗವಂತ ಅಂಥೇಳಿ ಪ್ರಾರ್ಥನೆ ಮಾಡಿ, ನಿನ್ನ ಪಾದೋದಕ ಸಮಾನವಾಗಿರ್ತಕ್ಕಂಥ ಈ ಗಂಗೆಯಲ್ಲಿ ನಾನು ಈಗ ತೀರ್ಥ ಸ್ನಾನ ಮಾಡ್ತೇನೆ ಅಂಥೇಳಿ ಸಂಕಲ್ಪ ಮಾಡಿ ಮೊದಲು ಆ ನದಿಗೆ ಅರ್ಚನೆಯನ್ನು ಮಾಡಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇತ್ಯಾದಿಗಳಿಂದ ಆ ನದಿಯನ್ನು ಅರ್ಚಿಸಬೇಕು. ನಮ್ಮಲ್ಲಿ ಯಾವುದೂ ಸಹ ನಿರ್ಜೀವ ಅಂತಿಲ್ಲ. ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ದೇವತಾ ಚೈತನ್ಯ ಕೆಲಸ ಮಾಡ್ತದೆ ಅಂತ ನಂಬಿರೋದು ನಮ್ಮ ಸಂಸ್ಕೃತಿಯ ವಿಶೇಷ. ಹಾಗಾಗಿ ಆ ನದಿಯ ನೀರನ್ನು ಕೂಡ ನಿಯಂತ್ರಿಸ್ತಕ್ಕಂಥ ಒಂದು ದೇವತಾ ಶಕ್ತಿಯನ್ನು ನಾವು ನೋಡ್ತೇವೆ ಗಂಗೆ, ಯಮುನೆ, ಕಾವೇರಿ ಎಲ್ಲ ನದಿಗಳಲ್ಲಿ. ಹಾಗೆ ಈ ರೀತಿಯಾಗಿ ಅರ್ಚನೆ ಮಾಡಿದ ನಂತರದಲ್ಲಿ ಆ ಒಂದು ನದಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಪುನಃ ಹಾಗೇನೆ ಯಾವ ರೀತಿಯಲ್ಲಿ ಅಂತಂದರೆ, ಆ ನೀರು ಹೇಗೆ ಬರ್ತದೆಯಲ್ಲ ಆ ಕಡೆಗೆ, ನೀರು ಹೋಗುವ ಕಡೆಗಲ್ಲ ಬರುವ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು. ನಿಂತ್ಕೊಳ್ಳೋದಕ್ಕೂ ಒಂದು ಕ್ರಮ ಏನಪ್ಪ ಅಂತಂದರೆ, ನಾಭಿ ಪರ್ಯಂತ ನೀರು ಬರುವಷ್ಟು ದೂರದಲ್ಲಿ ನಿಲ್ಲಬೇಕು. ಹೊಕ್ಕಳವರೆಗೆ ಬರಬೇಕು ನೀರು ಕನಿಷ್ಠ. ಅಷ್ಟು ದೂರ, ಅಷ್ಟಾದರೂ ನೀರಿರುವಂಥ ಜಾಗದಲ್ಲಿ ನಿಲ್ಲಬೇಕು. ಹಾಗಂತ ಗುರುಗಳು ಹೇಳಿದ್ರು ಅಂತ ರಭಸವಾಗಿ ಬರ್ತಿರುವಂತ ಜಾಗದಲ್ಲ, ಸುರಕ್ಷಿತವಾದ ಜಾಗದಲ್ಲಿ ನಿಲ್ಬೇಕು. ತಿಳುವಳಿಕೆ ಇಲ್ಲದೆ ಇದ್ರೆ ನದಿ ನೀರು ಸ್ನಾನಕ್ಕೆ ಹೋಗಬಾರ್ದು ಅಲ್ವಾ? ಕೆಲವರು ಹುಚ್ಚಾಟಕ್ಕೆ ಹೋಗಿ ಏನೋ ಶಾಶ್ವತ ಮೋಕ್ಷ ಆಗ್ಬಿಡುತ್ತೆ ಅಲ್ವಾ? ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ಶರೀರದ ಸಾಮರ್ಥ್ಯ ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಳಿ. ನಾಭಿ ಪರ್ಯಂತ ನೀರಿನಲ್ಲಿ ನಿಲ್ಲಬೇಕು ಅಂತ ಹೇಳಿ ಗಂಗೆಯಲ್ಲಿ ನಿಲ್ಲೋಕೆ ಹೋದರೆ ಗೋವಿಂದ, ಗಂಗೆಯ ವೇಗ ಎಷ್ಟಿದೆ ಗೊತ್ತಾ? ಸಿಕ್ಕಾಪಟ್ಟೆ ವೇಗ ಇದೆ ಗಂಗೆ. ಅಲ್ಲಿ ಹೋದರೆ ನಾವು ಬೇರೆ ನಾಭಿ ಪರ್ಯಂತ ಬಿಟ್ಟಾಕಿ ಮಂಡಿಗಿಂತ ಸ್ವಲ್ಪ ಮೇಲೆ ನೀರು ಬಂತು ಅಂದರೆ ಎಳೆಯುತ್ತದೆ, ಅಷ್ಟು ವೇಗ ಇದೆ, ತೀವ್ರತೆ ಇದೆ ಗಂಗೆಯಲ್ಲಿ. ನಾನು ಮೊನ್ನೆ ನೋಡಿದ್ನಲ್ಲ, ಚೆನ್ನಾಗಿ ಅನುಭವ ಇದೆ ನನಗೆ. ಇಷ್ಟರವರೆಗೆ ಒಂದು 4-8 ಬಾರಿ ಅಂತೂ ಗಂಗಾ ಸ್ನಾನ ಆಗಿದೆ. ಹಾಗಾಗಿ ನಿಮ್ಮ ಶಕ್ತಿಯಾನುಸಾರ ತಡ್ಕೊಳ್ಳೋಕೆ ಸಾಧ್ಯ ಇದ್ದಷ್ಟು ನೀರಿದ್ದಲ್ಲಿ ಹೋಗಿ. ಪ್ರವಾಹ ಜಾಸ್ತಿ ಇದ್ದರೆ, ಸುಳಿಗಳಿರ್ತಕ್ಕಂಥ ಜಾಗದಲ್ಲಿ ಹೋಗುವಾಗ ಖಂಡಿತ ನೀರಲ್ಲಿ ಮುಳುಗಬೇಡಿ. ಒಂದು ಚೊಂಬನ್ನು, ಜಗ್ಗನ್ನು, ಬಕೆಟನ್ನು ತಗೊಂಡೋಗ್ಕೊಂಡು ಖಂಡಿತ ನೀವು ಪೂಜೆ ಮುಗಿಸ್ಕೊಂಡು ಅಲ್ಲೇ
ದಂಡೆ ಮೇಲೆ ಕೂತ್ಕೊಂಡು ಸುರ್ಕೊಳ್ಳಿ, ಯಾವ ದೋಷವೂ ಬರೋದಿಲ್ಲ, ಖಂಡಿತವಾಗಲೂ ಆಗುತ್ತೆ. ನಿಮ್ಮ ಸಂರಕ್ಷಣೆಯನ್ನು ನೀವು ಮಾಡ್ಕೋಬೇಕು. ಸೋಪ್ ಹಚ್ಚಬಾರದು, ಶಾಂಪು ಹಾಕಬಾರ್ದು, ಮತ್ತು ಮುಖ್ಯವಾಗಿ ನೀರನ್ನು ನಾವು ಕಲುಷಿತಗೊಳಿಸಬಾರ್ದು. ಕೆಲವರು ಬಾಯಿ ಮುಕ್ಕೊಳಿಸೋದು, ಅಲ್ಲೇ ಉಗಿಯೋದು, ಅಲ್ಲೆಲ್ಲ ಬೇರೆ ಬೇರೆ ವಿಸರ್ಜನೆಗಳನ್ನು ಮಾಡೋದು, ಬಟ್ಟೆಗಳನ್ನು ತಗೊಂಡು ನೀರಿಗೆ ಹಾಕೋದು, ಈ ಥರದ್ದೆಲ್ಲ ತಪ್ಪುಗಳನ್ನು ಮಾಡ್ತೇವೆ. ಇಡೀ ಊರಿಂದ ಎಲ್ಲ ಕಚಡ ಚರಂಡಿ ಎಲ್ಲದೂ ಬಂದು ಸೇರಿಸ್ತಾರೆ, ಅದೆಲ್ಲ ಪರವಾಗಿಲ್ವ? ಹಾಗೆ ಹರಿಯುವ ನೀರಿಗೆ ಮೈಲಿಗೆಯೇ ಇಲ್ಲ. ಮೊದಲನೇದಾಗಿ ನಾನು ಆ ಒಂದು ಪ್ರಕೃತಿಯನ್ನು ಮಲಿನ ಮಾಡಿದರೆ ಅದನ್ನು ಮಲಿನ ಮಾಡಿದ ದೋಷ ನನಗೆ ಬರ್ತದೆ. ಇನ್ನೊಬ್ಬ ಯಾವನೋ ಮಾಡೋದಿಲ್ವಾ ಅಂತ ಹೇಳಿದ್ರೆ ಅದ್ರ ದೋಷ ಅವನು ಹೊರ್ತಾನೆ, ನೀನು ಯಾರು ಅದನ್ನು ಕೇಳೋದಕ್ಕೆ? ಖಂಡಿತವಾಗಲೂ ಸಹ ನೀನು ಅವನನ್ನು ವಿರೋಧಿಸು, ತಪ್ಪಿಲ್ಲ, ಆದರೆ ನೀನು ಮಲಿನ ಮಾಡಬೇಡ. ಈ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ತೀರ್ಥಸ್ನಾನಗಳನ್ನೆಲ್ಲ ಮುಗಿಸ್ಕೊಂಡು ಈಜಬಾರ್ದು, ಸೋಪು ಶಾಂಪುಗಳನ್ನ ಹಾಕಬಾರ್ದು, ಸ್ನಾನ ಮಾಡದೆ ತೀರ್ಥದ ನದಿಗೆ ಇಳಿಬಾರ್ದು. ಇದಾದ ನಂತರದಲ್ಲಿ ಕೇವಲ ತಲೆಯನ್ನು ಮಾತ್ರ ಒರೆಸ್ಕೊಳ್ಬೇಕು. ಶರೀರವನ್ನು ಆ ಇದನ್ನು ಒರೆಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ತೀರ್ಥಸ್ನಾನದಲ್ಲಿ ಆ ರೀತಿ ಮಾಡಬಾರ್ದು ಅಂತ ಹೇಳುತ್ತೆ. ತಲೆಯನ್ನು ಮಾತ್ರ ಒರೆಸ್ಕೋಬೇಕು. ಯಾಕೆಂದ್ರೆ ನೀರಿಗಿರೆಲ್ಲ ಹೀರೆಲ್ಲ ಶೀತ ಆದ್ರೆ ಕಷ್ಟ ಅಂಥೇಳಿ. ಅದರಲ್ಲೂ ಹೆಣ್ಮಕ್ಳಿಗಂತೂ ಪಾಪ ನಿಮ್ಗೆ ಉದ್ದುದ್ದ ಜಡೆಗಳಿರ್ತವೆ, ಹೀರ್ಕೊಂಡು ಬಂದರೆ ಅನಾಹುತಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ತಲೆಯನ್ನು ಸ್ವಚ್ಛವಾಗಿ ಒರೆಸ್ಕೋಬೇಕು ಮತ್ತು ಮುಖವನ್ನಷ್ಟು ಒರೆಸ್ಕೊಂಡು ನೇರವಾಗಿ ಹೋಗಿ ದೇವರ ದರ್ಶನವನ್ನು ಮಾಡಬೇಕು. ಇದು ಸರಿಯಾದ ಇದು ಸಂಕಲ್ಪ ಎಲ್ಲ ಮಾಡ್ಕೊಂಡು ಆನಂತರ ನಾನು ಮಾಡಿದಂಥ ಕ್ಷೇತ್ರ ವಿಧಿಯಿಂದ ಭಗವಂತ ಸಂತುಷ್ಟನಾಗಲಿ ಅಂತೇಳಿ ಆ ನದಿ ನೀರಿಗೆ ಕೊನೆಯದಾಗಿ ದರ್ಶನ ಪ್ರಸಾದ ಎಲ್ಲ ತೊಗೊಂಡು ಬಂದ ನಂತರದಲ್ಲಿ ಪುನಃ ಹೂವು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ಆ ನೀರನ್ನು 3 ಸಾರಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಯಾತ್ರೆ ಅನ್ನುವಂಥದ್ದು ಪೂರ್ಣವಾಯಿತು ಅಂತ ಅರ್ಥ. ಗುರುಗಳೇ, ಭ್ರಮರಾಂಬಿಕಾ ದೇವಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಿದ್ರಿ. ಆ ಕ್ಷೇತ್ರದ ಮಹಾತ್ಮೆಯನ್ನ ತಿಳ್ಕೊಂಡ್ವಿ. ಆದ್ರೆ ಆ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಮ್ಮ ಜೀವನದಲ್ಲಿ ಆಗಬಹುದಾದಂತಹ ಬದಲಾವಣೆಗಳ ಕುರಿತಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಭ್ರಮರಾಂಬಿಕಾ ಕ್ಷೇತ್ರ ಇರತಕ್ಕಂಥದ್ದು ಶ್ರೀಶೈಲದ ಬಗ್ಗೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ಪಾತಾಳ ಗಂಗೆಯ ಬಗ್ಗೆ ಹೇಳಿದ್ದೆ ಮತ್ತು ಆ ಜ್ಯೋತಿರ್ಲಿಂಗ ದರ್ಶನದ ಬಗ್ಗೆ ಕೂಡ ಹೇಳಿದ್ದೆ. ಇವತ್ತು ಭ್ರಮರಾಂಬಿಕಾ ದರ್ಶನದಿಂದ ಆಗ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಜನ ಅಥವಾ ದೈವಿಯ ಅನುಗ್ರಹದಿಂದ ಯಾವ ಯಾವ ದೋಷಗಳ ಪರಿಹಾರವಾಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಷಟ್ಪದ ಅಂತೇಳಿ ಹೇಳ್ತಾರೆ. ದುಂಬಿ ಭ್ರಮರಕ್ಕೆ ಷಟ್ಪದ, 6 ರೀತಿಯ ಹೆಜ್ಜೆಗಳು. ಷಟ್ ಚಿಂತಸ್ತು ಮನುಷ್ಯಾಣಂ ಸಪ್ತಮಂ ದೈವಚಿಂತನಂ ಅಂತ. ನಾವು ಯಾವುದೇ ಕೆಲಸ ಮಾಡಬೇಕಿದ್ರೂ ಆ ವಿಷಯಕ್ಕೆ ಸಂಬಂಧಪಟ್ಟು 6 ಪ್ರಯತ್ನಗಳು ಅಥವಾ 6 ಬಾರಿ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಎಲ್ಲೆಲ್ಲಿ ಒಂದಕ್ಕೊಂದಕ್ಕೆ ಸಂಪರ್ಕ ಆಗ್ತಾ ಹೋಗುತ್ತೆ, ಯೋಚನೆ ಮಾಡಿದ್ರೆ ಹೊಳೆಯುತ್ತೆ. 6 ಬಾರಿ ಪ್ರಯತ್ನಗಳನ್ನು ಮಾಡಬೇಕು. ಮತ್ತು ನಮಗೆ 6 ರೀತಿಯ ಶತ್ರುಗಳಿದ್ದಾರೆ ಮತ್ತು ಈ ಭೂಮಿಯ ಮೇಲೆ 6 ಋತುಗಳುಂಟು ಮತ್ತು ಈ ಭೂಮಿಯಲ್ಲಿ ನಾವು ತಿಂತಕ್ಕಂಥದ್ದು 6 ರೀತಿಯ ರಸಗಳು. ಯಾವ್ಯಾವುದು? ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ ಹೀಗೆಲ್ಲ ಹೇಳ್ತೇವಲ್ಲ. ಈ ರೀತಿಯಾಗಿ 6ಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ. ಹಾಗಾಗಿ ಈ ಎಲ್ಲ ವಿಭಾಗಗಳಲ್ಲಿ 6ರಿಂದ ನಮ್ಮನ್ನು ರಕ್ಷಿಸ್ತಕ್ಕಂಥವಳು ಅಂತ. 6 ಅಂತಂದರೆ ಒಂದು ತ್ರಿಕೋಣ ಮೇಲ್ಮುಖ ಮತ್ತೊಂದು ತ್ರಿಕೋಣ ಕೆಳಮುಖವಾಗಿದ್ದಾಗ ಅದನ್ನು ಷಟ್ಕೋಣ ಅಂತ ಹೇಳ್ತೇವೆ. ಇದನ್ನು ಕೂಡ 6 ಅಂತಲೇ ಬರ್ತದೆ. ಎಷ್ಟು ವಿಚಿತ್ರ ನೋಡಿ. ನಮ್ಮ ಶರೀರದಲ್ಲಿ 2 ತ್ರಿಕೋಣಗಳಿದೆ, ನೋಡಿದರೆ ಗೊತ್ತಾಗ್ತದೆ. 3 ಕಣ್ಣುಗಳು ಅಂಥೇಳಿ, ಒಂದು ಹಣೆಯ ಭಾಗದಲ್ಲಿ ಒಂದು ಕಣ್ಣು, ಕೆಳಗಡೆ ಮುಖದಲ್ಲಿ ಕಾಣತಕ್ಕಂಥ ಒಂದು ಕಣ್ಣು, ಥರ್ಡ್ ಐ ಅಂತ ಹೇಳ್ತಾರೆ ಇವತ್ತಿನ ಮಾಡ್ರನ್ ಭಾಷೆಯಲ್ಲಿ, ತೃತೀಯ ನೇತ್ರ ಅಂಥೇಳಿ. ಅದು ಮೇಲ್ಮುಖವಾಗಿರತಕ್ಕಂಥ ಟ್ರಯಾಂಗಲ್. 3ನೇದು ಯಾವುದು? ಇನ್ನೊಂದು ಟ್ರಯಾಂಗಲ್ ಬೇಕಲ್ಲ. ಇನ್ನೊಂದು ಟ್ರಯಾಂಗಲ್ ಯಾವುದಪ್ಪ ಅಂತಂದರೆ ಹೃದಯ ಮತ್ತು ಶ್ವಾಸಕೋಶ. ಇದು ಕೂಡ ಒಂದು ರೀತಿಯಲ್ಲಿ. ಮತ್ತು ಇನ್ನೊಂದು ಪ್ರಾಣ ಸಂಚಾರವಾಗ್ತಕ್ಕಂಥ ಒಂದು ವ್ಯವಸ್ಥೆ. ಈ ರೀತಿಯಾಗಿ ನಮ್ಮ ಶರೀರದ ಯೋಗಿಕ ಶಕ್ತಿಯನ್ನು ಉದ್ದೀಪನಗೊಳಿಸ್ತಕ್ಕಂಥ ಒಂದು ವಿಧಿ ಅದು. ಅಥವಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀವ ಚೈತನ್ಯವನ್ನು, ಯೋಗ ಸಾಮ್ರಾಜ್ಯಕ್ಕೆ ಹೋಗ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು, ನಮ್ಮ ಕುಂಡಲಿಯನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರವಾಗಿ, ಕುಂಡಲಿನಿ ಶಕ್ತಿ, ಸರ್ಪಂಟ್ ಎನರ್ಜಿ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ಜಾಗೃತಗೊಳಿಸ್ಲಿಕ್ಕೆ ಬೇಕಾಗಿ ಸಾಕಷ್ಟು ಅಡೆತಡೆಗಳಿರ್ತವೆ. ಬ್ಲಾಕೇಜಸ್ ಅಂತ ಹೇಳ್ತಾರೆ ಇವತ್ತಿನ ಭಾಷೆಯಲ್ಲಿ. ಆ ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡಿ ಭ್ರಾಮರಿ ಚಿತ್ರಕಾಂತಿ ಭೃತು, ಒಂದು ಉತ್ತಮವಾಗಿರ್ತಕ್ಕಂಥ ಕಾಂತಿಯನ್ನು ಕೊಡ್ತಾಳೆ, ಮುಖಕ್ಕೆ ತೇಜಸ್ಸನ್ನು ಕೊಡ್ತಾಳೆ, ವರ್ಚಸ್ಸನ್ನು ಕೊಡ್ತಾಳೆ ಮತ್ತು ಜ್ಞಾನದ ಬೆಳಕನ್ನು ಕೊಡ್ತಾಳೆ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ, ಮೋಕ್ಷ, ಈ 4ನ್ನು ಕೂಡ ಅನುಗ್ರಹವಾಗಿ ಕೊಡ್ತಕ್ಕಂತಹ ಪರಮಾತ್ಮನ ಶಕ್ತಿ ರೂಪ ಅವಳು.
ಒಂದ್ ರೀತಿ ಭ್ರಮೆಯಿಂದ ಹೊರಗೆ ತರಿಸ್ತಾರೆ. 100%. ಅದೇ ಭ್ರಾಮರಿ ಅಂದರೆ ಚಿತ್ರಕಾಂತಿ ಭೃತ ಅಂತಂದರೆ ಅರ್ಥ ಏನು ಅಂದರೆ ಕಾಂತಿಯನ್ನು, ವಿಶಿಷ್ಟವಾಗಿರ್ತಕ್ಕಂಥ ಕಾಂತಿಯನ್ನು ಕೊಡೋದು. ಕಾಂತಿ ಅಂದರೆ ಬೆಳಕು. ಹೌದು. ಬೆಳಕು ಬಂತು ಅಂದರೆ ಭ್ರಮೆ ಅಂತಕ್ಕಂಥದ್ದು ತನ್ನಿಂತಾನೇ ಹೊರಟು ಹೋಗ್ತದೆ. ಹಾಗಾಗಿ ಭ್ರಮೆಯನ್ನು ದೂರ ಮಾಡೋಳಾಗಿದ್ದಕ್ಕೋಸ್ಕರವಾಗಿಯೂ ಕೂಡ ಅವಳನ್ನು ಭ್ರಾಮರಿ ಅಂತ ಕರೀತಾರೆ. ಹಾಗಾಗಿ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಹೊರಗೆ ತರಲಿಕ್ಕೆ ಆ ಭ್ರಾಮರಿ ದೇವಿಯ ಅಥವಾ ಭ್ರಮರಾಂಬಿಕಾ ದೇವಿಯ ಉಪಾಸನೆಯನ್ನು ಮಾಡಬೇಕು. ಬಹಳ ವಿಶೇಷವಾದ ವಿಚಾರ ತಿಳಿಸ್ತಾ ಇದ್ದೀರಾ ಗುರುಗಳೇ. ಇನ್ನು ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಯೋಣ. ಆಗಲಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ನೆನ್ನೆಗಿಂತ ಏನು ಬಹಳ ವ್ಯತ್ಯಾಸವಾಗುವಂಥ ಲಕ್ಷಣಗಳು ಕಾಣಿಸೋದಿಲ್ಲ. ಕಾರಣ ಏನು ಅಂದರೆ ನೆನ್ನೆ ಗ್ರಹಸ್ಥಿತಿ ಅಂತಕ್ಕಂಥದ್ದು ಯಾವುದು ಬಹಳ ದೊಡ್ಡ ವ್ಯತ್ಯಾಸವನ್ನು ಹೊಂದಿಲ್ಲ. ಆದರೆ ಇವತ್ತಿನ ಯೋಗ ಏನಿದೆ ಇದು ಹರ್ಷ ಅನ್ನುವಂಥ ಯೋಗ, ಗರಜ ಅನ್ನುವಂಥ ಕರ್ಣ ಕೂಡ ಇದೆ. ಗರ ಅಂತಂದರೆ ವಿಷ ಅಂತ ಅರ್ಥ, ಆದರೆ ಗರಜ ಅಂದರೆ ಆನೆ ಅಂತ ಅರ್ಥ. ಹರ್ಷ ಮತ್ತು ಆನೆ ಇದೆರಡೂ ಸಹ ಇವತ್ತಿನ ಯೋಗ ಕರ್ಣಗಳ ವಿಶೇಷ ಇರೋದರಿಂದ ಸಿಂಹರಾಶಿಯವರಿಗೆ ಇದ್ದಿದ್ದರಲ್ಲೇ ಸ್ವಲ್ಪ ತೃಪ್ತಿ ಪಟ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶ ಇದೆ. ಕಾರಣ ನಿಮ್ಮ ರಾಶಿಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗದ ದೃಷ್ಟಿ ಧನಭಾವಕ್ಕಿದೆ ಮತ್ತು ಧನಭಾವ ಶುದ್ಧವಾಗಿದೆ. ಜೊತೆಯಲ್ಲಿ ಧನಭಾವಾಧಿಪತಿಯ ಸ್ಥಿತಿ ಇದೆಯಲ್ಲ ಅದು ನಿಮ್ಮ ರಾಶಿಗೆ ತುಂಬ ಅನುಕೂಲಕರವಾಗಿದೆ. ಅರ್ಥಾತ್ ಇವತ್ತು ಯಾರೋ ನಿಮಗೆ ಸಮಾಧಾನ ಮಾಡೋರು ಅಥವಾ ನಿಮ್ಮ ಜೊತೆ ವಿಶ್ವಾಸದಿಂದ ನಡ್ಕೊಳ್ತಕ್ಕಂಥವ್ರು ಮಿತ್ರರು, ಅದರಲ್ಲೂ ವಿಶೇಷವಾಗಿ ನಿಮ್ಮನ್ನು ಅಭಿವೃದ್ಧಿ ಪಟ್ಟಿದ್ದನ್ನು ಕಂಡು ಸಂತೋಷ ಪಡ್ತಕ್ಕಂಥ ಮಿತ್ರರು ಬರ್ತಾರೆ. ಮಿತ್ರರು ಎಲ್ಲರೂ ಒಂದೇ ಥರ ಇರ್ತಾರೆ ಹೇಳೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಇವತ್ತಿನ ದಿನ ತುಂಬ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶ ಉಂಟು. ಮತ್ತು ನಿಮ್ಮ ರಾಶ್ಯಾಧಿಪತಿ ತೃತೀಯದಲ್ಲಿ ನೀಚನಾಗಿರೋದ್ರಿಂದ ಪಾಪಗ್ರಹಗಳು ನೀಚರಾದರೆ ಶುಭ ಫಲವನ್ನು ಕೊಡ್ತಾರೆ. ಅದಕ್ಕೆ ಯಾವುದೇ ದುಷ್ಟ ಬೇರೆ ಗ್ರಹಗಳ ದೃಷ್ಟಿಯೂ ಇಲ್ಲದೆ ಇರೋದ್ರಿಂದ ಮತ್ತು ನಿಮ್ಮ ರಾಶಿಗೆ ಸುಖಸ್ಥಾನಕ್ಕಿರ್ತಕ್ಕಂಥ ಗುರುವಿನ ದೃಷ್ಟಿ ಕೂಡ ನಿಮಗೆ ಇವತ್ತು ಸ್ವಲ್ಪ ಸಮಾಧಾನ ನೆಮ್ಮದಿಯನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏನು ಟೆನ್ಷನ್ ಕಾಣೋಲ್ಲ. ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿ ಕಾಣಿಸುತ್ತೆ. ಗಮನವನ್ನು ವಿದ್ಯೆ ಕಡೆ ಕೊಡೋದು ಬಹಳ ಮುಖ್ಯ. ಸರಸ್ವತಿಯ ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಶ್ರದ್ಧೆ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಮತ್ತು ದೈವಬಲ ಅಂತಕ್ಕಂಥದ್ದು ಲಾಭಸ್ಥಿತಿಯಲ್ಲಿರೋದರಿಂದ ಸತ್ಕರ್ಮಗಳಲ್ಲಿ ಆಸಕ್ತಿ ಕೂಡ ಕಾಣುತ್ತೆ. ಪಂಚಮಾಧಿಪತಿ ಅಂತಕ್ಕಂಥವನು ಸಪ್ತಮದಲ್ಲಿರೋದು, ಜೊತೆ ಲಾಭಾಧಿಪತಿ ಯೋಗವನ್ನು ಹೊಂದಿರತಕ್ಕಂಥದ್ದು, ಇವೆಲ್ಲವೂ ಕೂಡ ಹಳೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಒಳ್ಳೆಯ ಲಾಭವನ್ನು ತರ್ತಕ್ಕಂಥ ಲಕ್ಷಣ ಕಾಣುತ್ತೆ. ವಿಶೇಷವಾಗಿ ಕೆಲವರು ಕನ್ಯಾ ರಾಶಿಯವರು ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಅಂಥವ್ರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ. ಸಾಯಂಕಾಲದ ಒಳಗಡೆ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟು ಸ್ವಲ್ಪ ಗಂಭೀರವಾಗಿ ಗಮನ ಕೊಡೋದು ಒಳ್ಳೆಯದು. ಯಾಕೆಂದರೆ 4 ಗಂಟೆ ನಂತರದಲ್ಲಿ ಯಾವಾಗ ರೇವತಿ ನಕ್ಷತ್ರವನ್ನು ಬಿಡ್ತಾನೆ ಚಂದ್ರ, ಆಗ ಆ ನಂತರದಲ್ಲಿ ಏನಾದರೂ ಸ್ವಲ್ಪ ಬಿಡು ನಡೆಯುತ್ತೆ, ಇನ್ನು ಹಾಗಾಗತ್ತೆ ಹೀಗಾಗತ್ತೆ ಅಂದ್ಕೊಂಡ್ರೆ ತೊಂದರೆ ಆಗಬಹುದು. ಹಾಗಾಗಿ ಹೆಚ್ಚು ಗಮನವನ್ನು ಅದರ ಬಗ್ಗೆ ಇಟ್ಕೊಳ್ಳಿ. ಇದರ ಜೊತೆಯಲ್ಲಿ ವಿಶೇಷವಾಗಿ ಇವತ್ತು ಲಾಭಸ್ಥಿತಿಯಲ್ಲಿ ಇದ್ದು ಅಲ್ಲಿಂದ ನಿಮ್ಮ ರಾಶಿಗೆ ಪಂಚಮವನ್ನು ನೋಡ್ತಕ್ಕಂಥವನು ಗುರು ಆಗಿರೋದ್ರಿಂದ ಎಲ್ಲಾದರೂ ಒಂದು ದತ್ತಾತ್ರೇಯರ ದರ್ಶನವನ್ನು ಮಾಡಿಕೊಳ್ಳಿ, ದತ್ತಾತ್ರೇಯರ ಅನುಗ್ರಹವನ್ನು ಪಡ್ಕೊಳ್ಳಿ. ವಿಶೇಷವಾಗಿರತಕ್ಕಂಥ ಭವಿಷ್ಯಕ್ಕೆ ಬೇಕಾದ ಹೊಸ ಒಂದು ಪ್ಲಾನಿಂಗ್ ಮಾಡೋದಕ್ಕೆ, ಯೋಜನೆಗಳನ್ನು ರೂಪಿಸೋದಕ್ಕೆ ಅವಕಾಶಗಳು ಕಾಣುತ್ತೆ. ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಶತ್ರುಗಳಿಂದ ಬರ್ತಕ್ಕಂಥ ಕೀಟಲೆಗಳು ಅಥವಾ ಅವರಿಂದ ಬರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕ್ ಅಂತ ಹೇಳ್ತಾರಲ್ಲ, ಇವೆಲ್ಲ ಲಕ್ಷಣಗಳು ಕಾಣಿಸುತ್ತೆ. ಮಾನಸಿಕವಾಗಿ ಒಂದು ಥರದ ಸಮಾಧಾನವಿಲ್ಲದ ವಾತಾವರಣವಾಗಿ ಕಾಣಿಸುತ್ತೆ. ಒಂದು ಥರ ಬೇಸರ, ಏನು ಮಾಡಿದರೂ ಅಷ್ಟೇ ಬಿಡು, ಇದೇನು ಮಾಡೋದು, ನಾವು ಒಟ್ಟು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಗೆ 1 ಮೆಟ್ಲು ಮೇಲೆ ಹತ್ತೋಕ್ಕಾಗ್ತಾ ಇಲ್ಲ, 2 ಮೆಟ್ಲು ಹತ್ತೋ ಅಷ್ಟೊತ್ತಿ 4 ಮೆಟ್ಲು ಕೆಳಗೆ ಬಿದ್ದುಬಿಡ್ತೀವಲ್ಲ, ಹೀಗಾಗ್ತಿದೆ. ಈ ಥರ ಯೋಚನೆಗಳೆಲ್ಲ ಬರಬಹುದು. ಆದರೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಫಲ. ಹಾಗಾಗಿ ಹೆಚ್ಚು ಆ ವಿಷಯದಲ್ಲಿ ಗಾಬರಿಗೊಳಗಾಗಬೇಕಾದ್ದು ಕಾಣಿಸೋದಿಲ್ಲ. ಬಹಳ ತೀವ್ರವಾಗಿ ಯೋಚನೆ ಮಾಡಬೇಕಾದ ಅಗತ್ಯ ಕೂಡ ಕಾಣಿಸೋದಿಲ್ಲ. ನಿಮ್ಮ ರಾಶಿಗೆ ವ್ಯಯಾಧಿಪತಿ ಆಗಿರತಕ್ಕಂತಹ ಬುಧ ಧನಸ್ಥಾನದಲ್ಲಿ ಕೂತು ಧನಾಧಿಪತಿ ಮತ್ತು ಸಪ್ತಮಾಧಿಪತಿಯೊಂದಿಗಿದ್ದಾನೆ. ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಬುಧ
ಅವನು ಧನಸ್ಥಾನದಲ್ಲಿ ಬಂದಿರೋದು ವ್ಯಯಾಧಿಪತಿಯಾಗಿ. ಅಂದರೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಸ್ವಲ್ಪ ದುಡ್ಡು ಜಾಸ್ತಿ ಹಾಕ್ತೀನಿ, ತೊಂದರೆ ಇಲ್ಲ ಇತ್ಯಾದಿ ಯೋಚನೆಗಳು ಬಂದರೆ ಅಷ್ಟಮಕ್ಕೆ ದೃಷ್ಟಿ ಇದೆ ಮಂಗಳನೊಂದಿಗೆ. ಅಷ್ಟಮ ಅಂದರೆ ಪಾಪ, ಅಂದರೆ ನಿಮ್ಮನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಸುಲಭವಾಗಿ ನೀವು ಮೋಸಕ್ಕೊಳಗಾಗ್ತೀರಿ ಅಂತ ಲೆಕ್ಕ. ಯಾವುದೋ ಒಂದು ಎಮೋಷನ್ಸಿಗೆ ಒಳಗಾಗಿ ಅನಾಹುತಗಳನ್ನು ಮಾಡಿಕೊಳ್ಬೇಡಿ, ಎಚ್ಚರಿಕೆ ವಹಿಸ್ಕೊಳ್ಳಿ. ಮತ್ತು ವಿವೇಕಕ್ಕೋಸ್ಕರವಾಗಿ ಶ್ರೀಕೃಷ್ಣನ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಯಲ್ಲಿ ರಾಶಾಧಿಪತಿ ಇದ್ದಾನೆ, ಲಾಭಾಧಿಪತಿಯು ಅಲ್ಲೇ ಇರ್ತಕ್ಕಂಥದ್ದು, ಮತ್ತು ಪಂಚಮದಲ್ಲಿ ಶನಿಚಂದ್ರ ಯೋಗ, ಒಳ್ಳೆಯ ಒಂದು ಯೋಗ ಕೂಡ ಹೌದು. ಇವೆಲ್ಲವೂ ಕೂಡ ಉತ್ತಮವಾಗಿದೆ. ಮತ್ತು ರಾಶಿಗೆ ಪೂರ್ಣವಾಗಿರತಕ್ಕಂಥ ಗುರುವಿನ ದೃಷ್ಟಿ ಇದೆ. ದೈವ ಬಲದ ಸಂಪೂರ್ಣವಾಗಿರತಕ್ಕಂಥ ಲಕ್ಷಣ ಕಾಣಿಸುತ್ತೆ. ವ್ಯಯಭಾವದಲ್ಲಿ ಕರ್ಮಾಧಿಪತಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಉದ್ಯೋಗಿಗಳಿಗೆ ಕಿರಿಕಿರಿಗಳು ಆಗಬಹುದು, ಅಥವಾ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಪಟ್ಟು ಅಲ್ಲಿ ಹಣಕಾಸನ್ನು ಚೆಲ್ಲಿರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಬೇಸರ ಆಗಬಹುದು. ಕಾರಣ ಅವರಿಂದ ದಿನ್ಮೇ ತಾರೆ ದಿಖಾದಿಯೇ ಅಂತೇಳಿ ಹಿಂದಿಲಿ ಒಂದು ಗಾದೆ ಇದೆ, ಹಗಲಿನಲ್ಲಿ ನಕ್ಷತ್ರ ತೋರಿಸ್ಬಿಟ್ರು ಅಂತ. ಅಂದರೆ ಹಗಲಿನಲ್ಲಿ ನಕ್ಷತ್ರ ನೋಡೋಕ್ಕೆ ಸಾಧ್ಯವಾಗಿ ಕೇಳಿದ್ರೆ ಗ್ರಹಣ ಇದ್ದರೂ ನೋಡ್ಬೋದು, ಜೀವನಕ್ಕೆ ಗ್ರಹಣ ಹಿಡಿದ್ಬಿಟ್ರೆ ಏನು ಮಾಡೋದು? ಹಾಗಾಗಿ ಬಹಳ ಎಚ್ಚರಿಕೆ ಇಟ್ಕೊಳ್ಳಿ. ಯಾರದ್ದೇ ಮಾತನ್ನು ನಂಬಿ ಅನವಶ್ಯಕವಾಗಿ ನಿಮ್ಮ ಹಣವನ್ನು ಅವ್ರಿಗೆ ಕೊಟ್ಕೊಂಡು ಆಮೇಲೆ ಅವರನ್ನು ಹುಡುಕೊಂಡು ಅಲಿಯುವಂಥ ಪರಿಸ್ಥಿತಿಗಳನ್ನು ತಂದ್ಕೋಬೇಡಿ. ಕಾರಣ 4ನೇ ರಾಶಿಯಲ್ಲಿರ್ತಕ್ಕಂಥ ರಾಹು 10ನೇ ರಾಶಿಯಲ್ಲಿರ್ತಕ್ಕಂಥ ಕೇತು ಪರಸ್ಪರ ದೃಷ್ಟಿಯನ್ನು ಕೊಟ್ಟಾಗ ಇದನ್ನು ವಿಪರೀತ ಕಾಳಸರ್ಪ ಅಂತ ಹೇಳ್ತಾರೆ. ಈ ವಿಪರೀತ ಕಾಳಸರ್ಪದ ದೋಷದಿಂದಾಗಿ ಯಾರಿಂದ ಬೇಕಾದ್ರೂ ಮೋಸವಾಗಬಹುದು. ಹಾಗಾಗಿ ಅಂಥ ಕೆಲಸ ಮಾಡೋದಕ್ಕಿಂತ ಮೊದಲು ಗಣೇಶನನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಆರಾಧನೆ ಮಾಡಿಕೊಳ್ಳಿ. ಗಣಪತಿಯ ಅನುಗ್ರಹವನ್ನು ಪಡ್ಕೊಂಡು ಮುಂದುವರೆದ ಪಕ್ಷದಲ್ಲಿ ನಿಮಗೆ ಆಗ್ತಕ್ಕಂಥ ಎಷ್ಟೋ ತರಲೆ ತಾಪತ್ರೆಗಳು ದೂರವಾಗಿ ನಿಮಗೆ ಸಮಾಧಾನವೂ ಸಿಗಬಹುದು, ಯಶಸ್ಸು ಕೂಡ ಸಿಗ್ತಕ್ಕಂಥ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಗುರುಗಳೇ, ಪ್ರಶ್ನೆಯನ್ನ ಅರುಣ್ ಅನ್ನೋರು ಕಳಿಸಿದ್ದಾರೆ. ಹುಟ್ಟಿರುವಂತಹ ದಿನಾಂಕ 19/7/1984 3 PM ಅಂತ ಹೇಳಿದ್ದಾರೆ ಗುರುಗಳೇ. ಗುರುಗಳೇ, ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಬಿಸ್ನೆಸ್ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ ನನ್ನ ಜಾತಕದ ಪ್ರಕಾರ ಅಂತ ಕೇಳ್ತಿದ್ದಾರೆ. ಅರುಣ್ ಅವರೇ, ನೀವು ಕಳಿಸಿರೋ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನಿಮ್ಮದು ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ಮೀನ ರಾಶಿಯಾಗಿ ಕಾಣಿಸುತ್ತೆ. ಹಾಗೂ ವೃಶ್ಚಿಕ ಲಗ್ನ ನಿಮ್ಮದು. ಕರ್ಮಭಾವ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಆರೋಗ್ಯ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಅಂದರೆ ಉದ್ಯೋಗ ನಿಮ್ಮದು ಹೇಗಿರಬೇಕು ಅಂತಂದರೆ ಹೆಲ್ತ್ ಸೆಕ್ಟರ್ ಆದರೆ ತುಂಬ ಒಳ್ಳೆಯದು. ಜೊತೆಗೆ ಇಲ್ಲಿ ನಿಮ್ಮ ಎಜುಕೇಷನ್ ಏನು ಅಂತ ನೀವೇನು ತಿಳಿಸಿಲ್ಲ, ಆದರೆ ನಿಮ್ಮ ಎಜುಕೇಷನ್ನು ತಕ್ಕ ಮಟ್ಟಿಗೆ ಮಧ್ಯಮ ಸ್ಥಿತಿಯಲ್ಲಿ ಇರುವ ರೀತಿಯಲ್ಲಿ ಕಾಣಿಸುತ್ತೆ. ತುಂಬ ಹೈಲಿ ಕ್ವಾಲಿಫೈಡ್ ಅನ್ನೋ ರೀತಿಯಲ್ಲಿ ಕಾಣಿಸೋದಿಲ್ಲ. ಹಾಗಂತ ಬಹಳ ಕಡಿಮೆ ಪ್ರಮಾಣದ ವಿದ್ಯಾಭ್ಯಾಸ ಆಗಿದೆ ಅಂತಲೂ ಅನಿಸೋದಿಲ್ಲ. ವಿದ್ಯಾಸ್ಥಾನ ಎಲ್ಲ ತಕ್ಕ ಮಟ್ಟಿಗಿದೆ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟು ಈ ಜಾತಕದಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಯೋಗ ಕಾಣಿಸೋದಿಲ್ಲ. ಅಕಸ್ಮಾತ್ ನೀವು ಕೈಯಿಂದ ಇಲ್ಲ ಇನ್ವೆಸ್ಟ್ ಮಾಡಿ ಏನಾದ್ರು ಒಂದು ಬಿಸ್ನೆಸ್ ಮಾಡಲೇಬೇಕು ಅನ್ನುವಂಥ ಒಂದು ತೀರ್ಮಾನದಲ್ಲಿ ನೀವಿದ್ದರೆ, ಪುನಃ ಮತ್ತು ನಾನು ಹೇಳೋದಿದ್ದೇನೆ, ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥದ್ದು ಮೆಡಿಕಲ್ ಸ್ಟೋರ್ ಇರಬಹುದು, ಅಥವಾ ಇದೇ ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲ್ಯಾಬೊರೇಟ್ರಿ, ಈ ಬ್ಲಡ್ ಟೆಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಸ್ಕ್ಯಾನಿಂಗ್ ಸೆಂಟ್ರು ಇತ್ಯಾದಿಗಳನ್ನು ಮಾಡಿದರೆ ತಕ್ಕ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗೋ ಥರ ಕಾಣಿಸುತ್ತೆ. ಅಭಿವೃದ್ಧಿ ಆಗ್ತಕ್ಕಂಥ ಲಕ್ಷಣ ಉಂಟು ತಕ್ಕ ಮಟ್ಟಿಗೆ. ಇನ್ನೊಂದು ವಿಚಾರ, ನಿಮ್ಗೆ ಅನಿಸ್ಬೋದು ನಾನು ಆ ರೀತಿಯ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನೆಲ್ಲ ಓದಿಲ್ಲ, ಅಷ್ಟೆಲ್ಲ ಮೇಲ್ಮಟ್ಟಕ್ಕೆ ನಾನು ಕಲ್ತಿಲ್ಲ ಹೇಳಾದ್ರೂ ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೋಗುವಂಥ ಸಂದರ್ಭ ಅದನ್ನು ಗೊತ್ತಿರೋರಿಂದ ಆ ಕೆಲಸವನ್ನು ಕಲ್ತಿರ್ತಕ್ಕಂಥವರನ್ನು ಇಟ್ಕೊಂಡು ಕೂಡ ಅವರು ಮುಖಾಂತರವಾಗಿ ಕೆಲಸ ಮಾಡಿಸಿಕೊಂಡು ನೋಡ್ಬೋದು. ನೀವು ಇದಕ್ಕೇನು ಅಂಥ ಸಮಸ್ಯೆ ಕಾಣೋದಿಲ್ಲ. ನಿಮ್ಮ ಶಕ್ತಿಯಾನುಸಾರ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ನಿಮ್ಮ ಜಾತಕದ ಪ್ರಕಾರ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಕಾಲ ಬಂದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಈಗ ಮೀನರಾಶಿಯಲ್ಲಿ ಶನೈಶ್ಚರನ ಸಂಚಾರ ಇದೆ. ನಿಮ್ಮದು ಮೀನರಾಶಿ 7.5 ಇನ್ನು ಹೆಚ್ಚು ಕಡಿಮೆ 3-3.5 ವರ್ಷ ಕಾಲ ಉಂಟು. ಹಾಗಾಗಿ ಆದಷ್ಟು ಈಗ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಚಿಕ್ಕ ಪುಟ್ಟದ್ದನ್ನು ಮಾಡಿಕೊಂಡು ನಡೆಸ್ಕೊಳ್ಳಿ. ಅದಿಲ್ಲ ಎಲ್ಲಾದರೂ ಉದ್ಯೋಗವನ್ನು ಮಾಡಿ ಮುಂದುವರಿಸಲೇಬೇಕು, ಬಿಸ್ನೆಸ್ ಮಾಡಲೇಬೇಕು ಅಂತಿದ್ದರೆ 7.5 ಮುಗಿದ ನಂತರದಲ್ಲಿ ಕೈ ಹಾಕಿ. ಆವಾಗ ಶುಕ್ರ ದಶೆ ಕೂಡ ದೋಷಕಾರಿಯ ಹಂತವನ್ನು ದಾಟಿರ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಅರುಣ್ ಅವರೇ, ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಈ ಸಮಯ ಸರಿದು ಹೋಗುತ್ತದೆ, ಒಳಿತಾಗತ್ತೆ ಮುಂದಿನ ದಿನದಲ್ಲಿ ಅನ್ನೋ ಆಶಾಭಾವದಿಂದ ಇರಿ. ಎಲ್ಲ ಒಳ್ಳೆಯದೇ ಆಗಲಿ ಅಂತ ಹಾರೈಸ್ತಾ, ಇನ್ನು ವೀಕ್ಷಕರೇ ನಿಮಗೂ ಕೂಡ ಪ್ರಶ್ನೆ ಇದ್ದರೆ ತಡ ಯಾಕೆ,
ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮುಖೇನ ಪ್ರಶ್ನೆ ಕಳಿಸ್ಕೊಡಿ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಿ, ಶೇರ್, ಲೈಕ್, ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಆಗಲಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಇವತ್ತು ಹರ್ಷ ಅನ್ನುವಂಥ ಯೋಗ ಇದೆ. ಹರ್ಷ ಅನ್ನುವಂಥ ಯೋಗ ಯಾಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಿದ್ದೇನೆ ಅಂತಂದರೆ, ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರತಕ್ಕಂಥ ಚಂದ್ರನಿಂದಾಗಿ ಇವತ್ತು ವಿಶೇಷವಾಗಿ ರೇವತಿ ಮತ್ತು ಹರ್ಷಣ 2 ಲಕ್ಷಣಗಳನ್ನು ನೋಡಿದರೆ ತುಂಬ ಉತ್ತಮವಾಗಿರ್ತಕ್ಕಂಥ ರೀತಿಯ ಒಂದು ಫಲಗಳನ್ನು ನೋಡ್ಬೋದಾಗಿರುತ್ತೆ. ಲಾಭಾಂಶದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಶತ್ರು ಭಯ ಪರಿಹಾರವಾಗ್ತಕ್ಕಂಥದ್ದು, ಪಂಚಮಾಧಿಪತಿ ಆಗಿರತಕ್ಕಂಥ ಮಂಗಳನಿಗೆ ಗುರುವಿನ ನಿಮ್ಮ ರಾಶಾಧಿಪತಿ ಮತ್ತು ಚತುರ್ಥಾಧಿಪತಿಯ ದೃಷ್ಟಿ ಇರೋದರಿಂದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೂಡ ಉತ್ತಮವಾದಂಥ ಪ್ರಗತಿಗಳು ಕಾಣಿಸುವಂಥ ಅವಕಾಶ ಪೂರ್ಣವಾಗಿದೆ. ಗುರುವಿನ ಬಲದ ಕೊರತೆ ಅಂತಕ್ಕಂಥದ್ದು ಕಾಣೋದರಿಂದ ನೀವೊಂದು 16 ಗುರುವಾರಗಳ ಕಾಲ, ಅಂದರೆ ನಾಳೆ ಬುಧವಾರ, ನಾಡಿದ್ದು ಗುರುವಾರದಿಂದ ಆರಂಭ ಮಾಡಿದರೆ ಬಹಳ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಕಾರ್ತಿಕ ಮಾಸ ಇದೆ, ಗುರುವಾರ ಕೂಡ ಹೌದು. ಹಾಗಾಗಿ ನಾಡಿದ್ದು ಗುರುವಾರ ದಿವಸ ಸೂರ್ಯೋದಯಕ್ಕಿಂತ ಮೊದಲೇ, ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ ಬರೋದು 7:15 ಮೇಲಲ್ವ, ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಗುರುವಾರ ದಿವಸ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ತಲೆಗೆ ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಒಂದು 8-10 ಲೀಟ್ರ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಹೋಗಿ ಅಶ್ವತ್ಥ ಕಟ್ಟೆಯ ಸುತ್ತ, ಅಶ್ವತ್ಥ ಕಟ್ಟೆ ಇದ್ದರೆ ಅದರ ಸುತ್ತಲೂ ನೀರನ್ನು ಚಿಮುಕಿಸಿ ಆ ನಂತರದಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದು. ಒಂದೊಮ್ಮೆ ಕಟ್ಟೆ ಇಲ್ಲ ಅಂದರೆ ನೀವು ತಗೊಂಡು ಹೋಗಿರೋ ನೀರನ್ನು ಆ ಅಶ್ವತ್ಥ ವೃಕ್ಷಕ್ಕೆ ಸಮರ್ಪಣೆ ಮಾಡಿ 16 ಸುತ್ತು ಪ್ರದಕ್ಷಿಣೆ, 16 ನಮಸ್ಕಾರಗಳನ್ನು ಮಾಡಿ ಕನಿಷ್ಠ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು 24 ನಿಮಿಷಗಳ ಕಾಲ ಗುರುವನ್ನು ಧ್ಯಾನ ಮಾಡಿ ಬಂದ ಪಕ್ಷದಲ್ಲಿ ಅಷ್ಟಮ ಭಾವದಲ್ಲಿರ್ತಕ್ಕಂಥ ಗುರುವಿನ ದೋಷ ಪರಿಹಾರವಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಸಪ್ತಮಾಧಿಪತಿ ತೃತೀಯದಲ್ಲಿ ಬಂದಿರತಕ್ಕಂಥದ್ದು. ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ಉತ್ತಮವಾದಂಥ ಸುದ್ದಿ ಸಿಗುವ ಲಕ್ಷಣ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯಾಗುವಂಥ ಲಕ್ಷಣ ಕೂಡ ಇದೆ. ನಿಮ್ಮ ರಾಶಿಗೆ ಭಾಗ್ಯಕ್ಕಿರ್ತಕ್ಕಂಥ ಶನಿ ಮಂಗಳ ದೃಷ್ಟಿ ಆಗಿರೋದ್ರಿಂದ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದಂಥ ಯಾವುದಾದ್ರು ವಸ್ತುಗಳಿದ್ದರೆ ಅದರ ಪ್ರಾಪ್ತಿಯ ಅವಕಾಶ ಕೂಡ ಪೂರ್ಣವಾಗಿ ಕಾಣಿಸ್ತಾ ಇದೆ. ಪ್ರಯತ್ನವನ್ನು ಸರಿಯಾದ ದಿಶೆಯಲ್ಲಿ ಮಾಡಬೇಕಷ್ಟೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ನೋಡೋದಕ್ಕೆ ಅವಕಾಶ ಇದೆ. ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಬಲ ಇದೆ. ಲಾಭಸ್ಥಿತಿಗೆ ಲಾಭಾಧಿಪತಿ ಬಂದಿರೋದರಿಂದ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಲಾಭವಾಗ್ತಕ್ಕಂಥ ಸಾಧ್ಯತೆ ಇದೆ. ಕಾರಣ ಅವನು ಚತುರ್ಥಾಧಿಪತಿ. ಭೂಮಿ ಸಂಬಂಧ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಕೂಡ ಲಾಭದ ಎಲ್ಲ ಅವಕಾಶಗಳಿದೆ. ಹಾಗಾಗಿ ಇವತ್ತು ಮಕರ ರಾಶಿಯವರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಇತ್ಯಾದಿಗಳೇನು ಕಾಣಿಸೋದಿಲ್ಲ. ಅಷ್ಟಮ ಭಾವದಲ್ಲಿರ್ತಕ್ಕಂಥ ಕೇತುವಿನ ಒಂದೇ ಒಂದು ಬಾಧೆಯನ್ನು ಹೊರತುಪಡಿಸಿದರೆ ಇವತ್ತಿನ ದಿನ ಚೆನ್ನಾಗಿದೆ. ಹಾಗಾದರೆ ಕೇತು ಬಾಧಾ ನಿವೃತ್ತಿಗೆ ಏನು ಮಾಡಬೇಕು ಅಂದರೆ, ಕೇತುಂ ಅಗ್ನಿಮಯಂ ವಿಂದ್ಯಾತ್. ಎಲ್ಲಾದರೂ ಹೋಮ ಹವನ ನಡೀತಾ ಇರತಕ್ಕಂಥ ಜಾಗಕ್ಕೆ ಹೋಗಿ ಆ ಹೋಮದ ಕುಂಡಕ್ಕೆ ಕನಿಷ್ಠ 7 ಪ್ರದಕ್ಷಿಣೆಗಳನ್ನು ಮಾಡಿ 7 ನಮಸ್ಕಾರ ಮಾಡೋದು, ಹೋಮದ ರಕ್ಷೆಯನ್ನು ಹಚ್ಕೊಳ್ಳೋದು, ನಮಸ್ಕಾರಾದಿಗಳನ್ನು ವ್ಯವಸ್ಥಿತವಾಗಿ ಮಾಡುವುದು, ಹಿರಿಯರಿಂದ ಅನುಗ್ರಹವನ್ನು ತಗೊಳ್ತಕ್ಕಂಥದ್ದು ಅಥವಾ ಕನಿಷ್ಠ ಅವರಿಂದ ಶುಭ ಹಾರೈಕೆಗಳನ್ನಾದರೂ ತಗೊಂಡು ಬಂದರೆ ಇವತ್ತಿನ ದಿನವನ್ನು ಇನ್ನಷ್ಟು ಉತ್ತಮಪಡಿಸ್ಕೋಬೋದು. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಷಷ್ಠಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ನಿಮ್ಮ ರಾಶ್ಯಾಧಿಪತಿಯೊಂದಿಗೆ ಇರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದರೆ, ಯಾರಾದರೂ ವೈರಿಗಳು, ಯಾರಾದರೂ ನಿಮ್ಮ ಹಿತಶತ್ರುಗಳು ನಿಮ್ಮ ಅಭಿವೃದ್ಧಿಯನ್ನು ಕಂಡು ಸಹಿಸಲಿಕ್ಕಾಗದೆ ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸ್ತಾ ಇದ್ದರೆ ಅಂಥವರ ವಿರುದ್ಧ ಗೆಲ್ಲಲಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಪೂರ್ಣವಾಗಿದೆ. ಕರ್ಮಭಾವದಲ್ಲಿ ಬುಧಮಂಗಳ ಯೋಗ ಕೂಡ ಇದೆ. ಹಾಗಾಗಿ ನೀವೇನು ಮಾಡಬೇಕಿವತ್ತು, ನರಸಿಂಹನ ಉಪಾಸನೆಯನ್ನು ಉಗ್ರ ಸ್ವರೂಪದಲ್ಲಿ ಮಾಡಬೇಕು. ದಶಭುಜ ಅಂತ ಹೇಳ್ತಾರೆ. ಅವನ ಕೈನಲ್ಲಿ 10 ರೀತಿಯ ಆಯುಧಗಳಿರ್ತಕ್ಕಂಥ ನರಸಿಂಹನ ರೂಪವನ್ನು ಕಲ್ಪನೆ ಮಾಡಿಕೊಳ್ಳಿ. ಯಾಕೆಂದರೆ ಆ ಫೋಟೋಗಳು ಸಿಗೋದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ಅವನ ಕೈಲಿ 10 ಆಯುಧಗಳು ಯಾವ್ಯಾವುದು ಅಂತ ಕೇಳಿದ್ರಿ, 10 ಆಯುಧಗಳು ಹುಡ್ಕೋದೇ ಕಷ್ಟ ಆಗ್ಬಿಡುತ್ತೆ. ಒನಕೆ, ನೇಗಿಲು, ಬಿಲ್ಲು, ಬಾಣ, ಖಡ್ಗ, ಗದೆ, ಶಂಖ, ಚಕ್ರ ಇತ್ಯಾದಿ ಒಟ್ಟು 10 ಆಯುಧಗಳಿದ್ದಾವೆ. ಅಂಥ ಉಗ್ರ ನರಸಿಂಹನನ್ನು ಉಪಾಸನೆ ಮಾಡಿದಲ್ಲಿ ಎಂಥದ್ದೇ ಶತ್ರು ಆಗಿರಲಿ, ಅವನು ಬಹಿರಂಗದವನಾಗಲಿ ಅಂತರಂಗದವನಾಗಲಿ, ನಿಮಗೆ ಅಪಾಯ ಮಾಡೋದಕ್ಕೆ ನರಸಿಂಹ ಅವಕಾಶ ಕೊಡೋದಿಲ್ಲ. ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು.
ಹಾಗಾಗಿ ಅಂಥ ನರಸಿಂಹನನ್ನು ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ನಿಮ್ಮ ರಾಶಿಗೆ ಬಂದಿರತಕ್ಕಂಥ ಪಂಚಮಾಧಿಪತಿ ಅಷ್ಟೇ ಅಲ್ಲ, ಇವತ್ತು ಮೊದಲೇ ಹೇಳಿದ ಹಾಗೆ ಹರ್ಷ ಮತ್ತು ಗರಜ ಅನ್ನುವ ಯೋಗಕರಣಗಳ ಸಂಯೋಗ ಇದೆ. ಇದು ಕೂಡ ಇರೋದರಿಂದ ಹರ್ಷವನ್ನು ಹೊಂದಲಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಉಂಟು. ಆನೆ ಗರಜ ಅಂದರೆ ಅಂತ ಹೇಳಿದ್ದೆ. ಆನೆಯ ಸ್ವಭಾವ ಏನು? ಬಹಳ ನಿಧಾನವಾಗಿ ಮಂದಗತಿಯಲ್ಲಿರ್ತಕ್ಕಂಥದ್ದು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಗಜಾನಾಂ ಮಂದಬುದ್ಧಿಶ್ಚ ಸರ್ಪಾಣಾಂ ಶೀಘ್ರಕೋಪನಂ ಬ್ರಾಹ್ಮಣಾನಾಂ ಅಸಂಗತ್ವಂ ತ್ರಯೋ ಲೋಕೋಪಕಾರಕಂ ಅಂತ. ಆನೆಗಳಿಗೆ ಇರ್ತಕ್ಕಂತಹ ಮಂದವಾದ ಗತಿಯೇ ಲೋಕಕ್ಕೆ ಉಪಕಾರ ಅಂತ, ಅಂದರೆ ಒಳ್ಳೆಯದು ಅಂತ ಅದರ ಅರ್ಥ ಅಲ್ವಾ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಮಂದಬುದ್ಧಿಯಂತೆ ವರ್ತನೆ ಮಾಡ್ತಕ್ಕಂಥ ನೀವುಗಳು ನಿಜಕ್ಕೂ ಲೋಕಕ್ಕೆ ಉಪಕಾರವಾಗ್ತಕ್ಕಂಥದ್ದೇ ಆಗಿರುತ್ತೆ. ಮತ್ತು ಅದರ ಪರಿಣಾಮವಾಗಿ ನಿಮಗೆ ಕೂಡ ಕೆಲವು ಸಂದರ್ಭ ಒಳ್ಳೆಯದೇ. ಅದು ಎಲ್ಲ ಸಂದರ್ಭವೂ ಚುರುಕಾಗಿರಬೇಕು ಅಂತ ಇಲ್ಲ ಅಲ್ವಾ. ಅದು ಅಲ್ಲದೆ ಇವತ್ತಿನ ದಿನ ನಿಮಗೆ ಉತ್ತಮತರವಾಗಿ ಇರ್ತಕ್ಕಂಥದ್ದಾದ್ದರಿಂದ ನಿಮ್ಮ ಸಪ್ತಮ ಭಾವದಲ್ಲಿದ್ದಂತಹ ಶುಕ್ರ ತನ್ನ ನೀಚ ಸ್ಥಿತಿಯನ್ನು ಕಳ್ಕೊಂಡು ಸ್ವಕ್ಷೇತ್ರಗತನಾಗಿ ಬಂದಿದ್ದಾನೆ. ಅಷ್ಟಮದಿಂದ ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅರ್ಥಾತ್ ಏನು ಅಂತಂದರೆ, ವಾಹನಾದಿಗಳನ್ನು ಖರೀದಿ ಮಾಡುವಂಥ ವಿಷಯದಲ್ಲಿ ಕೂಡ ಇವತ್ತಿನ ದಿನ ಆ ವಿಚಾರಕ್ಕೆ ಸಂಬಂಧಪಟ್ಟು ಹೆಜ್ಜೆಯನ್ನು ಮುಂದೆ ಇಡಬಹುದು. ಆದರೆ ಇವತ್ತು ಖರೀದಿ ಬೇಡ. ಕಾರಣ ಇವತ್ತು ಮಂಗಳವಾರ, ಅಗ್ನಿ ಸಂಬಂಧಿತವಾಗಿರತಕ್ಕಂಥ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ವಾಹನಕ್ಕೆ. ಹಾಗಾಗಿ ಮಂಗಳವಾರಗಳಲ್ಲಿ ವಿಶೇಷವಾಗಿ ಹೊಸ ವಸ್ತುಗಳ ಖರೀದಿ ಅಷ್ಟು ಸೂಕ್ತ ಅಲ್ಲ. ನಾಳೆ ದಿವಸ ನೀವು ಖರೀದಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಪ್ರಯತ್ನ ಮಾಡಿ. ಆದರೆ ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿದೆ. ಅಷ್ಟಮ ಶುಕ್ರನ ಬಾಧಾ ನಿವೃತ್ತಿಗಾಗಿ ದೇವಿಯ ಚಾಮುಂಡಾ ಸ್ವರೂಪವನ್ನು ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಪ್ರಯತ್ನ ಮಾಡಿ, ಶುಭವಾಗಲಿ. ಭ್ರಮರಾಂಬಿಕಾ ದೇವಿಯ ಕುರಿತಾಗಿ ಬಹಳ ಅದ್ಭುತವಾಗಿ ವಿಚಾರವನ್ನು ತಿಳಿಸ್ಕೊಟ್ರಿ ಗುರುಗಳೇ. ಇಂದು ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅನುಗ್ರಹ ಉಂಟಾಗಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ನಾಳೆ ದಿವಸದ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾಳಿನ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.